ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್ ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವಿವೇಕ ಚೂಡಾಮಣಿಯ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಯುತ ಚಂದ್ರಶೇಖರ ಶೆಟ್ಟಿ ಹಾಗೂ ಅವರ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 393ನೆಯ ಶ್ಲೋಕದಲ್ಲಿ ಬ್ರಹ್ಮವಸ್ತುವನ್ನು ಬಿಟ್ಟು ಇಲ್ಲಿ ಇನ್ನೊಂದು ಇಲ್ಲವೇ ಇಲ್ಲ ಅನ್ನೋದನ್ನು ಕ್ರಿಯಾ ಸಮಭಿಹಾರೇಣ, ಅಂದರೆ ಮತ್ತೆ ಮತ್ತೆ ಆ ವಿಷಯವನ್ನು ಹೇಳುವುದರ ಮೂಲಕ ಅದನ್ನು ಸಾಕಷ್ಟು ಪ್ರತಿಪಾದನೆ ಮಾಡಿದ್ದಾಗಿದೆ ಅಂತ ಹೇಳ್ತಾ, ಅಧಿಷ್ಠಾನಾವಶೇಷೋ ಹಿ ನಾಶಃ ಕಲ್ಪಿತ ವಸ್ತುನಃ, ಈ ಪ್ರಪಂಚ ನಾಶ ಆಗುವುದು ಅಂದರೆ ಜ್ಞಾನಿಯ ದೃಷ್ಟಿಯಲ್ಲಿ ಅಧಿಷ್ಠಾನವಾದಂತಹ ಬ್ರಹ್ಮರೂಪವನ್ನು ತಾಳಿ ನಿಲ್ಲುವುದು ಎನ್ನುವಂತಹ ಅರ್ಥವನ್ನು ನಾವು ನೋಡಿದ್ದಾಗಿತ್ತು. ಅದಾದ ಮೇಲೆ ಮತ್ತೆ ಶಿಷ್ಯನ ಪ್ರಶ್ನೆ. ಯಾವಾಗಲೂ ಗ್ರಂಥದಲ್ಲಿ ಈ ಸಂವಾದ ರೂಪದಲ್ಲಿದ್ದರೆ ಅದು ಹೆಚ್ಚು ಜನರಿಗೆ ಬಹಳ ಬೇಗ ಅರ್ಥ ಆಗ್ತದೆ. ಹಾಗಾಗಿ ಅಲ್ಲಿ ವಾಸ್ತವಿಕವಾಗಿ ಶಿಷ್ಯ ಇದ್ದಾನೆ ಅಂತ ನಾವು ಭಾವಿಸುವುದಲ್ಲ, ನಮ್ಮೆಲ್ಲರ ಮನಸ್ಸಿನಲ್ಲಿ ಬರುವ ಸಂಶಯವನ್ನು ಕೇಳಲಿಕ್ಕೆ ಅಲ್ಲಿ ಒಂದು ಪಾತ್ರವನ್ನು ಸ್ವತಃ ರಚನೆ ಮಾಡಿಕೊಂಡಿರ್ತಾರೆ. ಹಾಗಾಗಿ ಆ ರಚನೆ ಮಾಡಿದಂತಹ ವ್ಯಕ್ತಿ ಶಿಷ್ಯ ಅಂತ ಕರೆಸ್ಕೊಳ್ತಾನೆ. ಅವನು ನಮ್ಮೆಲ್ಲರ ಪ್ರತಿನಿಧಿಯಾಗಿ ನಮ್ಮ ಮುಖವಾಣಿಯಾಗಿ ಪ್ರಶ್ನೆಯನ್ನು ಕೇಳ್ತಾನೆ. ನಮಗೆ ಎಲ್ಲ ತರಹದ ಪ್ರಶ್ನೆಯನ್ನು ಕೇಳಲಿಕ್ಕೆ ಬರೋದಿಲ್ವಲ್ಲ, ತಪ್ಪು ತಿಳ್ಕೊಳ್ಬೇಡಿ. ಎಷ್ಟೋ ಸಲ ನಮಗೆ ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ, ಆದರೆ ಹೇಗೆ ಕೇಳಬೇಕು, ಹೇಗೆ ಕೇಳಿದರೆ ನನ್ನ ಪ್ರಶ್ನೆ ನಗೆಪಾಟ್ಲ ಆಗೋದಿಲ್ಲ, ಹೇಗೆ ಕೇಳಿದರೆ ಸರಿ ಆದೀತು ಅಂತ ಸಂಶಯ ಕಾಡುತ್ತೆ. ಅದರೊಳಗೂ ಸಹ ಈ ವೇದಾಂತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆ ವಾಕ್ಯವನ್ನು ಏನು ಸಂಯೋಜಿಸಿ ಕನ್ಸ್ಟ್ರಕ್ಷನ್ ಮಾಡಿ ಕೇಳೋದುಂಟಲ್ಲ, ಅದೊಂದು ದೊಡ್ಡ ಸಾಹಸವೇ ಅದು. ಹಾಗಾಗಿ ನಮ್ಮ ಮನಸ್ಸಲ್ಲಿ ಏನೋ ಇರುತ್ತೆ, ನಾವು ಏನೋ ಹೇಳ್ತೇವೆ. ಆವಾಗ ಹಾಗೇನಾಗುತ್ತೆ ಕೇಳಿದರೆ ನಮ್ಮ ಅಭಿಪ್ರೇತವಾದಂಥ ಅರ್ಥ ಅವರಿಗೆ ಹೋಗಿರೋದಿಲ್ಲ, ಅದರಿಂದಾಗಿ ನಮಗೆ ಬೇಕಾದ ಉತ್ತರವೂ ಸಹ ಸಿಕ್ಕಿರೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಗ್ರಂಥವನ್ನು ಬರೆಯುವವರೇ ಒಬ್ಬ ಶಿಷ್ಯನನ್ನು ಕೃತ್ರಿಮವಾಗಿ ನಿರ್ಮಿಸಿಕೊಂಡು ಇಲ್ಲಿ ಈ ತರಹ ಸಾರ್ವಜನಿಕರಿಗೆ ಅಥವಾ ಅಧ್ಯೇತೃಗಳಿಗೆ ಸಂಶಯ ಬರಬಹುದು ಅಂತ ಅವರೇ ಅವನ ಮೂಲಕ ಕೇಳಿಸಿದಂತೆ ಮಾಡಿದರೆ ಆಗ ಆ ಪ್ರಶ್ನೆಯಲ್ಲಿ ಯಾವುದೇ ಗೊಂದಲ ಇರುವುದಿಲ್ಲ. ಅದಕ್ಕೋಸ್ಕರ ಶಿಷ್ಯ ಪ್ರಶ್ನೆಯನ್ನು ಕೇಳಿದ ಅಂತ ಅಂದುಕೊಂಡು ಮುಂದಿನ ಶ್ಲೋಕ 394ನೇ ಶ್ಲೋಕ, ಆ ಬ್ರಹ್ಮಸ್ವರೂಪವನ್ನು ನನ್ನ ಮನಸ್ಸಿನಲ್ಲಿ ನಾನು ಸರಿಯಾಗಿ ಹಿಡಿದುಕೊಳ್ಳೋದಕ್ಕೆ, ಧ್ಯಾನ ಮಾಡೋದಕ್ಕೆ ಒಂದು ದೃಷ್ಟಾಂತವನ್ನು, ಉದಾಹರಣೆಯನ್ನು ಕೊಟ್ಟು ಅದನ್ನು ವಿವರಿಸಿ
ಅಂತ ಕೇಳಿದ ಶಿಷ್ಯ. ಅದಕ್ಕೆ ಗುರುಗಳು ಉತ್ತರವನ್ನು ಹೇಳ್ತಾರೆ. 394ನೇ ಶ್ಲೋಕ. ಆಕಾಶವನ್ ನಿರ್ಮಲ ನಿರ್ವಿಕಲ್ಪ ನಿಸ್ಸೀಮ ನಿಸ್ಪಂದನ ನಿರ್ವಿಕಾರಂ ಅಂತರ್ಬಹಿಶೂನ್ಯಮನನ್ಯಮದ್ವಯಂ ಸ್ವಯಂ ಪರಂ ಬ್ರಹ್ಮ ಕಿಮಸ್ತಿ ಬೋಧ್ಯಂ. ಇನ್ನೊಂದು ಸಲ. ಆಕಾಶವನ್ ನಿರ್ಮಲ ನಿರ್ವಿಕಲ್ಪ ನಿಸ್ಸೀಮ ನಿಸ್ಪಂದನ ನಿರ್ವಿಕಾರಂ ಅಂತರ್ಬಹಿಶೂನ್ಯಮನನ್ಯಮದ್ವಯಂ ಸ್ವಯಂ ಪರಂ ಬ್ರಹ್ಮ ಕಿಮಸ್ತಿ ಬೋಧ್ಯಂ. ಆಕಾಶದಂತೆ ನಿರ್ಮಲವಾದ, ಯಾವ ವಿಕಲ್ಪವೂ ಸಹ ಇಲ್ಲದಿರುವ, ಗಡಿ ಇಲ್ಲದೇ ಇರುವ, ಅಲುಗಾಡದೇ ಇರುವ, ಯಾವ ಬದಲಾವಣೆಯೂ ಇಲ್ಲದೇ ಇರುವ, ಒಳ ಹೊರಗುಗಳೆಂಬ ವಿಭಾಗವೂ ಇಲ್ಲದಿರುವ, ನಮಗಿಂತ ಬೇರೆಯಲ್ಲದ ಅದ್ವಯವಾದ ಪರಬ್ರಹ್ಮವೇ ತಾನು. ಇದಕ್ಕಿಂತ ಬೇರೆಯಾದದ್ದು, ಇಲ್ಲಿ ತಿಳಿಯಬೇಕಾದದ್ದು ಯಾವುದೂ ಇಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಈ ಶ್ಲೋಕದಲ್ಲಿ ಬಂದಂಥ ಬಹಳಷ್ಟು ವಿಚಾರಗಳು ಅಲ್ಲಲ್ಲಿ ಆಗಾಗ ಬಂದಿವೆ. ನಾನು ಹಿಂದೂ ಹೇಳಿದ್ದೇನೆ, ಇನ್ನೊಮ್ಮೆ ಜ್ಞಾಪಿಸ್ತೇನೆ. ವಿವೇಕ ಚೂಡಾಮಣಿಯಲ್ಲಿ ಸಾಕಷ್ಟು ವಿಷಯಗಳು ಪುನರುಕ್ತವಾಗ್ತವೆ. ಅಂದ ಮಾತ್ರಕ್ಕೆ ಅದು ತಪ್ಪು ಅಥವಾ ದೋಷ ಅಂತ ನಾವು ಭಾವಿಸುವಂತೆ ಇಲ್ಲ. ಹಾಗಾಗಿ ಮತ್ತೆ ಮತ್ತೆ ಯಾಕೆ ಹೇಳ್ತಾರೆ ಕೇಳಿದರೆ, ಕೇಳಿದ್ದನ್ನು ಬಹಳ ಬೇಗ ನಾವು ಮರೀತೇವೆ ಅನ್ನೋದನ್ನು ಇಟ್ಕೊಂಡು ಮತ್ತೆ ಮತ್ತೆ ಅದನ್ನು ಹೇಳ್ತಾರೆ, ವಿವರಿಸ್ತಾರೆ. ಆ ಬ್ರಹ್ಮಸ್ವರೂಪವನ್ನು ಅರ್ಥ ಮಾಡಿಸೋದಕ್ಕೆ, ಧ್ಯಾನದಲ್ಲಿ ನಿಲುಕುವಂತೆ ಚಿಂತಿಸುವುದಕ್ಕೆ ಕೊಡುವಂಥ ಒಂದು ದೃಷ್ಟಾಂತ ಈ ಶ್ಲೋಕದಲ್ಲಿ ಸಾಕಷ್ಟು ಉದಾಹರಣೆಯನ್ನು ಕೊಡ್ತಾರೆ. ಅದಕ್ಕೆ ನಿಜವಾಗಿ ಧ್ಯಾನದಲ್ಲಿ ಆಸಕ್ತರಿದ್ದವರು ಇದನ್ನು ಇಟ್ಟುಕೊಂಡು ಧ್ಯಾನ ಮಾಡಬಹುದು. ಇದು ಒಳಗಡೆಯಿಂದ ಮಾಡುವ ಧ್ಯಾನ ಆದ್ದರಿಂದ ಇದು ಒಂದು ರೀತಿಯ ನಿರ್ಗುಣ ಧ್ಯಾನ, ಸಗುಣ ಧ್ಯಾನ ಅಲ್ಲ. ನಮ್ಮದೇ ಚಿಂತನೆಯನ್ನು ಮತ್ತೆ ಮತ್ತೆ ಮೆಲುಕು ಹಾಕುವುದು ನಮ್ಮ ಸ್ವರೂಪವನ್ನು ಕುರಿತು. ಹೇಗುಂಟು ಅಂತ ಕೇಳಿದರೆ, ಆಕಾಶವನ್ ನಿರ್ಮಲ ನಿರ್ವಿಕಲ್ಪ ನಿಸ್ಸೀಮ ನಿಸ್ಪಂದನ ನಿರ್ವಿಕಾರಂ. ಇದಿಷ್ಟು ಒಂದೇ ಸಾಲು. ವಾಸ್ತವಿಕವಾಗಿ ಒಂದು ಶ್ಲೋಕಕ್ಕೆ 4 ಸಾಲು ಇರಬೇಕು. ಇಲ್ಲಿ ನೋಡಿ, ಆ ಪೂರ್ವಾರ್ಧದಲ್ಲಿ ನಿರ್ವಿಕಲ್ಪ ಅಂತ ಆದಮೇಲೆ ಒಂದು ಹೈಫನ್ ಹಾಕ್ತಾರೆ. ಕೆಲವು ಪುಸ್ತಕದಲ್ಲಿ 2 ಸಾಲಲ್ಲಿ ಬರೆದಿರಬಹುದು ಅದನ್ನು, ಆದರೆ ಒಂದು ಶ್ಲೋಕ ಅಂತ ಆಗಬೇಕಿದ್ರೆ ಅದಕ್ಕೆ 4 ಸಾಲು ಇರಲೇಬೇಕು. ಹಾಗಾಗಿ ಈ ಪೂರ್ವಾರ್ಧ, ಫಸ್ಟ್ ಹಾಫ್ ಅಂತ ಏನುಂಟಲ್ಲ, ಅದು ಎಲ್ಲ ಸೇರಿ ಒಂದೇ ವರ್ಡ್, ಇಟ್ ಈಸ್ ಸಿಂಗಲ್ ವರ್ಡ್. ಅಷ್ಟುದ್ದ, ಒಂದು ರೀತಿ ರೈಲ್ವೆ ಟ್ರ್ಯಾಕ್ ಇದ್ದಂಗಿದೆ ಅದು. ಹೇಗೆ ಅಂದರೆ, ಆಕಾಶವನ್ ನಿರ್ಮಲ ನಿರ್ವಿಕಲ್ಪ ನಿಸ್ಸೀಮ ನಿಸ್ಪಂದನ ನಿರ್ವಿಕಾರಂ ಅಂತ. ಏನಂತೆ ಬ್ರಹ್ಮವಸ್ತು ಹೇಗಿದೆ ಅಂದರೆ, ಆಕಾಶದಂತೆ ಇದೆ. ಅದೇನ್ರಿ ವಸ್ತು ಪದೇ ಪದೇ ಬಂದಿದೆಯಲ್ಲ, ಇಲ್ಲಿ ಯಾಕೆ ಹೇಳಬೇಕು, ಮತ್ತೆ ಹೇಳಿದ್ದನ್ನೇ ಮತ್ತು ಪುನಃ ಹೇಳ್ತಾ ಇದ್ದೀರಲ್ಲ ಅಂದರೆ, ಒಂದು ಸ್ವಲ್ಪ ವ್ಯತ್ಯಾಸ ಉಂಟು. ಏನು ಅಂತ ಕೇಳಿದರೆ, ಆಕಾಶದ ದೃಷ್ಟಾಂತವನ್ನು ಯಾಕೆ ಮತ್ತೆ ಮತ್ತೆ ಕೊಡ್ತಾರೆ ಅನ್ನೋದನ್ನು ವಿಚಾರ ಮಾಡಬೇಕು. ಆಕಾಶ ಎನ್ನುವುದು ಪಂಚಭೂತಗಳಲ್ಲಿ ಮೊದಲನೆಯದಾದ ಭೂತ. ಭೂತ ಅಂದರೆ ಮತ್ತು ಬೇರೆ ಅರ್ಥ ತಂದ್ಕೊಳ್ಬೇಡಿ, ಅದಕ್ಕೂ ಅದರ ಎಟಿಮಾಲಜಿನೂ ಹೇಳಿಬಿಡ್ತೇನೆ. ಭೂತ ಅಂತ, ಮತ್ತು ಈ ಕನ್ನಡದ ಭೂತ ನಂಗೆ ಗೊತ್ತಿಲ್ಲ, ಇದನ್ನು ಈ ಭೂತ ಗೊತ್ತು ಹೇಳ್ತೇನೆ ಅಷ್ಟೇ. ಭೂತ ಅಂದರೆ ನೋಡಿ, ಅಲ್ಲಿ ಭೂ ಅಂದರೆ ಭೂ ಸತ್ತಾಯಾಮ್ ಅಂತ, ಅಂದರೆ ಇರುವುದು ಅಂತ ಅರ್ಥ. ಹೇಗೆ ಇರುವುದು ಅಂದರೆ, ತ ಅಂದರೆ ತತ ಅಂತ, ಎಲ್ಲ ಕಡೆಗೂ ಸಹ ವ್ಯಾಪಿಸಿಕೊಂಡು ಇರುವುದು ಯಾವುದೋ ಅದು ಆಕಾಶ. ಆ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡು ಇರುವುದು ಯಾವುದೋ ಅದು ಆಕಾಶ. ಅಂದರೆ ಆಕಾಶ ಇಲ್ಲದೇ ಇರುವ ಜಾಗ ಯಾವುದಾದ್ರು ಒಂದನ್ನು ತೋರಿಸ್ರಿ. ಇದೆಯಾ? ಇಲ್ಲ. ಹಾಗೆಯೇ ಬ್ರಹ್ಮ ವಸ್ತು ಇಲ್ಲದೇ ಇರುವ ಜಾಗವೇ ಇಲ್ಲ. ಇದು ಒಂದು
ಸಾದೃಶ್ಯ, ದೃಷ್ಟಾಂತಕ್ಕೂ ದಾರಷ್ಟಾಂತಿಕಕ್ಕೂ. ಹಾಗಾಗಿ ಭೂತ ಅಂದ್ರೇನು? ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿರುವುದು. ಅದಕ್ಕೋಸ್ಕರ ಅವುಗಳನ್ನು ಪಂಚಭೂತಗಳು ಅಂತ ಕರೀತಾರೆ. ಜಗತ್ತಿನಲ್ಲಿ ಯಾವ್ಯಾವ ಎಲ್ಲ ದೊಡ್ಡ ವಸ್ತುಗಳು ಇವೆಯೋ ಆ ಎಲ್ಲ ವಸ್ತುಗಳಿಗಿಂತ ಅವು ದೊಡ್ಡವುಗಳು. ಆದ್ದರಿಂದ ಅವುಗಳನ್ನು ಭೂತ ವಸ್ತುಗಳು ಅಂತ ಕರೀತಾರೆ. ಇದೇ ಅತ್ಯಂತ ದೊಡ್ಡದು. ಮತ್ತು ನಾವು ಏನೇ ಮಾಡೋದಾದರೂ ಸಹ ಈ 5 ವಸ್ತುಗಳನ್ನು ಇಟ್ಕೊಂಡೇ ಇನ್ನೊಂದು ಕ್ರಿಯೇಷನ್ ಮಾಡಬೇಕೇ ಅಷ್ಟೇ ಹೊರತು ಇವುಗಳನ್ನು ಬಿಟ್ಟು ಇನ್ನೇನನ್ನು ಸಹ ನಾವು ಮಾಡಲಿಕ್ಕೆ ಆಗೋದೇ ಇಲ್ಲ. ಇವತ್ತಿನ ವಿಜ್ಞಾನ ಎಷ್ಟೇ ಮುಂದುವರೆದಿದೆ ಅಂತ ಹೇಳಿದ್ರೂ ಸಹ ಅದೂ ಸಹ ಮೊದಲೇ ಸೃಷ್ಟವಾದ ಪಂಚಭೂತಗಳನ್ನು ಇಟ್ಟುಕೊಂಡು ಅವುಗಳಿಂದ ಎರವಲನ್ನು ಪಡ್ಕೊಂಡು ಮುಂದಿನದನ್ನು ಮಾಡಬೇಕಾಗತ್ತೆ. ಪ್ರಾಯಶಃ ಹೇಳಿದ್ದೇನೆಲ್ಲ ಗೊತ್ತಿಲ್ಲ. ಒಮ್ಮೆ ಒಬ್ಬ ವಿಜ್ಞಾನಿ ಭಗವಂತನ ಹತ್ರ ಹೋಗಿದ್ದಂತೆ. ಹೋಗಿ ಹೇಳಿದ್ನಂತೆ, ಏನು, ಓ ಗಾಡ್, ಹಾಂ ಹೌದಪ್ಪ ನಾನೇ ಗಾಡು, ಏನು ಸಮಾಚಾರ? ಇನ್ನೇನಿಲ್ಲ, ಇನ್ಮೇಲೆ ನಮಗೆ ನಿನ್ನ ಅವಶ್ಯಕತೆ ಇಲ್ಲ. ಭಾಳ ಸಂತೋಷ. ಯಾಕಪ್ಪ? ಇನ್ನೇನಿಲ್ಲ, ನೋಡು, ನೀ ಸೃಷ್ಟಿ ಮಾಡ್ತೀಯ ಅಲ್ವಾ, ನಾವು ಅದನ್ನು ಕಲ್ತು ಇವಾಗ. ನಿನ್ನ ಸಹಾಯ ಇಲ್ಲದೇನೆ ನಾವು ತರತರಾವಳಿಯ ಸೃಷ್ಟಿಯನ್ನು ಮಾಡಬಲ್ಲೆವು. ಓ ಹೌದಾ, ಪರವಾಗಿಲ್ಲ, ಹಾಗಿದ್ರೆ ನನಗೆ ಒಂದು ಪ್ಯಾರಲಲ್ಲಾಗಿ ನೀವು ಕಾಂಪಿಟೇಟರ್ಸ್ ಆಗಿಬಿಟ್ರಲ್ಲಪ್ಪ ಅಂದಂತೆ ಭಗವಂತ. ಹೌದಾ, ಹಾಗೆ ಸೃಷ್ಟಿ ಮಾಡ್ತೀರಾ? ಸರಿಯಪ್ಪ, ಹಾಗಿರೋ ಒಂದು ಕೆಲಸ ಮಾಡು, ಈ ಲೋಕದ ಹಾಗೆ ಇರುವಂಥ ಇಷ್ಟು ದೊಡ್ಡ ಲೋಕ ಬೇಡ, ಒಂದು ಸಣ್ಣ ಲೋಕವನ್ನು ಸೃಷ್ಟಿ ಮಾಡಿಬಿಡು ಅಂತ ಹೇಳಿದ. ಎಲ್ಲಿ ಇಲ್ಲಂತೂ ಮಾಡೋಕ್ಕಾಗಲ್ಲ, ಭೂಲೋಕಕ್ಕೆ ಹೋಗೋಣವಾ ಅಂತ. ಆಯ್ತಪ್ಪ ನಡಿ, ಭೂಲೋಕಕ್ಕೆ ಬಂದರು. ಸೃಷ್ಟಿ ಲೋಕ ಅಂದ್ರೇನು? ಒಂದು ಗೋಲಾಕಾರ ಮಣ್ಣು ಮುದ್ದೆಯನ್ನು ತೆಗೆದುಕೊಂಡು ಏನು ಮಾಡಬೇಕು, ಗೋಲಾಕಾರ ಮಾಡಿ ಅದೊಂದು ಬ್ರಹ್ಮಾಂಡ ಅಂತ ಹೆಸರಿಟ್ಟು ಅದಕ್ಕೆ ಚೈತನ್ಯ ಕೊಟ್ಟು ಮುಂದಿನದೆಲ್ಲ ಮಾಡಬೇಕಲ್ಲ ಹಾಗೆ ಅಂತ. ತಕ್ಷಣ ಮಾಡ್ತೇನೆ ಅಂತಂದ. ತಕ್ಷಣ ಕೆಳಗೆ ಕೈ ಹಾಕಿಬಿಟ್ಟು 2 ಕೈಯಲ್ಲೂ ಹೀಗೆ ಬೊಗಸೆ ಮಣ್ಣನ್ನು ಬಾಚಿಕೊಂಡಂತೆ. ಆಗ ಭಗವಂತ ಹೇಳಿದಂತೆ, ಸ್ವಲ್ಪ ನಿಲ್ಲು. ಯಾಕೆ? ಅಲ್ಲ, ಎಲ್ಲವನ್ನು ನಾನು ಸೃಷ್ಟಿ ಮಾಡಬೇಕಿದ್ರೆ ಇನ್ಯಾರೋ ಸೃಷ್ಟಿ ಮಾಡಿದ ಮಣ್ಣನ್ನಿಟ್ಕೊಂಡು ನಾನು ನನ್ನ ಸೃಷ್ಟಿ ಮುಂದುವರಿಸಲಿಲ್ಲ. ಆ ಮಣ್ಣನ್ನು ಸಹ ನಾನೇ ಸೃಷ್ಟಿ ಮಾಡ್ಕೊಂಡಿದ್ದೇನೆ, ಹೌದು ತಾನೆ? ಹಾಗೆ ಈಗ ನೀ ಸೃಷ್ಟಿ ಮಾಡಬೇಕಿದ್ರೆ ಈ ಮಣ್ಣನ್ನು ನೀನೇ ಸೃಷ್ಟಿ ಮಾಡ್ಕೊಳ್ಬೇಕು. ಅದು ನಂದು. ಆ ಸಾಯಿಲ್ ಯಾರಿಗೆ ಸಂಬಂಧಪಟ್ಟಿದ್ದು? ನಂದು ಅಂತ. ಆಗ ಓ ಮೈ ಗಾಡ್ ಅಂದಂತೆ ಅವನು. ಹೌದಪ್ಪ, ಇಲ್ಲೇ ಇದ್ದೇನೆ, ಹೇಳು ಮುಂದೆ. ಆಯಿತು, ನೆಕ್ಸ್ಟ್ ಟೈಮ್ ಭೇಟಿ ಆಗ್ತಾನೆ ಅನ್ನಂತೆ. ಅದಾದಮೇಲೆ ಸೃಷ್ಟಿ ವಿಚಾರ ಹೇಳಿದ್ದು ಮತ್ತೆ ಪುನಃ ಸಿಗಲಿಲ್ಲ ನಮಗೆ. ಹಾಗಾಗಿ ಯಾಕೆಂದರೆ ಇವು ಎಲ್ಲಕ್ಕೂ ಸಹ ಮೂಲಭೂತವಾದವುಗಳು ಪಂಚಭೂತಗಳು ಎಲ್ಲ ಕಡೆಗೂ ಸಹ ವ್ಯಾಪಿಸಿಕೊಂಡಿರ್ತವೆ ಎನ್ನುವಂಥ ಅರ್ಥದಲ್ಲಿ ಆ ಹೆಸರು. ಹಾಗಾಗಿ ಭೂತ ಅಂದರೆ ಅದು ಎಲ್ಲ ಕಡೆಗೂ ಸಹ ವ್ಯಾಪಿಸಿಕೊಂಡು ಇರುವಂಥದ್ದು. ಆಕಾಶ ಅದರೊಳಗೆ ಅತ್ಯಂತ ದೊಡ್ಡದಾದ್ರೂ ಸಹ ನಮಗೆ ಆಕಾಶ ಅಷ್ಟು ದೊಡ್ಡದಾಗಿದ್ರೂ ಸಹ ದೊಡ್ಡದಾಗಿದೆ ಅಂತ ಅನಿಸೋಲ್ಲ ಅಲ್ವಾ? ಯಾಕೆಂದರೆ ನಾವು ಅತ್ಯಂತ ಸಲೀಸಾಗಿ ತೆಗೆದುಕೊಳ್ಳುವಂತಹ ಪಂಚಭೂತಗಳಲ್ಲಿ ಒಂದು ವಸ್ತು ಇದ್ದರೆ ಅದು ಆಕಾಶ. ಇಲ್ಲಿ ಏನಿದೆ ಕೇಳಿದರೆ ಎಲ್ಲ ಹೇಳ್ತೇವೆ ನಾವು, ಎಲ್ಲ ಹೇಳ್ತೇವೆ. ಓ ಗ್ರೌಂಡ್ಸ್ ತುಂಬ ಚೆನ್ನಾಗಿದೆ, ಮ್ಯಾಟ್ ಚೆನ್ನಾಗಿದೆ, ಚೇರ್ ಚೆನ್ನಾಗಿದೆ, ಎಲ್ಲ ಹೇಳ್ತೇವೆ. ಆಮೇಲೆ ಇಲ್ಲಿ ಏನಿದೆ ಕೇಳಿದರೆ ಎಲ್ಲ ಇದೆ, ಆಯ್ತು ಇನ್ನೇನಿಲ್ಲ, ಖಾಲಿ. ಆಕಾಶ ಇದೆ ಅಂತ ಯಾರಾದರೂ ಹೇಳ್ತಾರ? ಹಾಗೆ ಅಂತ ನಾವು ಅಲ್ಲೇ ಇರ್ತೇವೆ. ಆದರೂ ಸಹ ಅದರ ಮಧ್ಯದಲ್ಲಿದ್ದು ಅದನ್ನು ಬಳಸ್ಕೊಳ್ತಾ ಅದನ್ನು ನಾವು ಮರಿತಾ ಇರ್ತೇವೆ. ಹಾಗೆಯೇ ನಮ್ಮ ಸ್ವರೂಪ ಬ್ರಹ್ಮವಸ್ತು ಆದದ್ದಿದ್ರೂ ಸಹ ಅದನ್ನಷ್ಟು ಸಲೀಸಾಗಿ ನಾವು ಮರಿತಾ ಇರ್ತೇವೆ. ಇದು 2ನೆಯ ದೃಷ್ಟಾಂತ. ಮತ್ತು 3ನೇದು ಆಕಾಶದ ದೃಷ್ಟಾಂತವನ್ನು ಯಾಕೆ ಕೊಡ್ತಾರೆ ಅಂದರೆ, ಆಕಾಶವತ್ ನಿರ್ಮಲಂ ನ ಹ್ಯಾಕಾಶಂ ಧೂಲ್ಯಾದಿಭಿ ಧೂಸರಿತಂ ಭವತಿ. ಪಂಚಭೂತಗಳಲ್ಲಿ 4 ಭೂತಗಳು, ಅಪ್, ತೇಜೋ, ವಾಯು, ಆಕಾಶ. ಆಕಾಶ ಬಿಟ್ಬಿಡಿ, ಪೃಥ್ವಿ, ಅಪ್, ತೇಜೋ, ವಾಯು. ಈ 4 ಸಹ ನಾನು ಅದನ್ನು
ವಿಲೋಮ ಕ್ರಮದಲ್ಲಿ ಹೇಳಿದ್ದೇನೆ. ಈಗ ಈ ನಾಲ್ಕೂ ಸಹ ಮಲಿನತೆಗೆ ಒಳಗಾಗ್ತವೆ. ಪೃಥ್ವಿ ಮಲಿನ ಆಗ್ತದೆ, ನೋಡ್ತೇವೆ ನಾವು. ಕಾರ್ಪೊರೇಷನ್ ಅವರು 2 ದಿವಸ ಕಸ ಎತ್ತದೆ ಇದ್ದರೆ ಹೇಗಿರುತ್ತೆ ಅಂತ. ಮತ್ತು ನೀರು ಅದು ಹಾಗೇನೆ. ತೇಜಸ್ಸು, ಬೆಂಕಿಯೂ ಸಹ. ಬೆಂಕಿ ವಾಸ್ತವಿಕವಾಗಿ ಮಲಿನ ಆಗುವುದಿಲ್ಲ. ಯಾಕೆಂದರೆ ಸಂಸ್ಕೃತ ಸಾಹಿತ್ಯದಲ್ಲಿ ಒಂದು ಮಾತುಂಟು, ತೀರ್ಥೋದಕಂಚ ವನ್ಹಿಶ್ಚ ನಾಣ್ಯತ ಶುದ್ಧಿಮರ್ಹತಃ ಅಂತ. ತೀರ್ಥೋದಕ ಮತ್ತು ಅಗ್ನಿ ಈ ಎರಡು ಇನ್ನೊಂದು ವಸ್ತುಗಳಿಂದ ಶುದ್ಧ ಆಗುವುದಿಲ್ಲ. ಯಾಕೆಂದರೆ ಇವು ಸ್ವಯಂ ಶುದ್ಧ. ಬೆಂಕಿಯೂ ಸ್ವಯಂ ಶುದ್ಧ, ತೀರ್ಥೋದಕವೂ ಸ್ವಯಂ ಶುದ್ಧ. ಸ್ವಲ್ಪ ವಿವರಿಸಿ ಬಿಡ್ತೇನೆ. ನಾವು ಹರಿದ್ವಾರಕ್ಕೋ ಕಾಶಿಗೋ ಹೋಗಿರ್ತೇವೆ. ಅಲ್ಲಿ ಒಂದು ಕ್ಯಾನ್ ತಗೊಂಡು ಗಂಗೆಯನ್ನು ತೆಗೆದುಕೊಂಡು ಬರ್ತಾ ಇರ್ತೇವೆ. ಬರಬೇಕಿದ್ರೆ 3-4 ದಿವಸ ಆಗುತ್ತೆ, ಎಲ್ಲೋ ನಿಲ್ತೇವೆ, ಏನೋ ಮಾಡ್ತೇವೆ, ಎಲ್ಲ ಆಯಿತು. ಆ ಕ್ಯಾನನ್ನು ಯಾರ್ಯಾರೋ ಎತ್ತಾರೆ, ಏನೇನೋ ಎಲ್ಲ ಆಗ್ತಾ ಇರುತ್ತೆ, ಸ್ಪರ್ಶ ಆಗ್ತಾ ಇರುತ್ತೆ. ಮನೆಗೆ ಬಂದ ಮೇಲೆ ಆ ಗಂಗಾಜಲ ತುಂಬಿದ ಕ್ಯಾನನ್ನು ಇದು ಮೇಲಿಗೆ ಆಗಿಬಿಟ್ಟಿದೆ ಅಂತ ಮತ್ತೆ ನೀರು ಹಾಕಿ ತೊಳಿತಾರೆ. ಅದನ್ನು ಯಾಕೆ ತೊಳೆಯೋದಿಲ್ಲ? ಸ್ವಯಂ ಶುದ್ಧ, ಹೌದು ತಾನೆ? ಹಾಗೆಯೇ ತೀರ್ಥೋದಕ ಅದು ಇನ್ನೊಂದನ್ನು ಶುದ್ಧ ಮಾಡುತ್ತೆ ಅಷ್ಟೇ ಹೊರತನು ಬೇರೆ ಇನ್ನಾವುದರಿಂದಲೂ ಸಹ ತಾನು ಅಶುದ್ಧ ಆಗುವುದಿಲ್ಲ. ಹಾಗೆಯೇ ಬೆಂಕಿಯೂ ಸಹ ಸ್ವಯಂ ಶುದ್ಧ. ಆದರೆ ಬೆಂಕಿಗೆ ಮಾತ್ರ ಅಪವಿತ್ರತೆ ಅನ್ನೋದು ಉಂಟು. ಯಾವುದು? ಶ್ಮಶಾನದ ಬೆಂಕಿ, ಚಿತಾ ಅಗ್ನಿ ಉಂಟಲ್ಲ, ಅದು ಮಾತ್ರ ಅದು ಕೊಳೆ ಅಂತ ಭಾವಿಸ್ತಾರೆ. ಹಾಗಾಗಿ ಅವು ಈ ಒಂದು ಸ್ಥಳವನ್ನು ಬಿಟ್ಟರೆ ಮಿಕ್ಕೆಲ್ಲ ಸ್ಥಳದಲ್ಲೂ ಸಹ ಇವೂ ಸಹ ಶುದ್ಧವೇ. ಹಾಗೆ ಪೃಥ್ವಿ, ಅಪ್, ತೇಜೋ, ವಾಯು ಮತ್ತು ಗಾಳಿಯೂ ಸಹ ಮಲಿನ ಆಗುತ್ತೆ. ಆದರೆ ಮಲಿನ ಆಗದೇ ಇರುವಂಥ ಒಂದು ವಸ್ತು ಇದ್ದರೆ ಪಂಚಭೂತಗಳಲ್ಲಿ ಆಕಾಶ ಮಾತ್ರ. ಅಲ್ಲ, ಆಕಾಶಲು ಧೂಳೆಲ್ಲ ಸೇರ್ಕೊಂಡಿರುತ್ತಲ್ಲ, ಅಂದರೆ ಅದು ಧೂಳೆಲ್ಲ ಸೇರ್ಕೊಂಡಿರೋದು ವಾಯುಮಂಡಲದಲ್ಲಿ, ಹೌದು ತಾನೆ? ಹಾಗಾಗಿ ಸ್ಪೇಸ್ ಎಂದೂ ಸಹ ಅದು ಕೊಳೆ ಆಗುವುದಿಲ್ಲ. ಹಾಗೆಯೇ ಆಕಾಶಂ ಧೂಲ್ಯಾದಭಿ ಧೂಸರಿತಂ ನ ಭವತಿ. ಧೂಳಿಗಳಿಂದ ಆಕಾಶ ಎಂದೂ ಸಹ ಕೊಳೆ ಆಗುವುದಿಲ್ಲ. ತಥಾ ಬ್ರಹ್ಮಾಪಿ ಅಜ್ಞಾನಾದಿ ಅಸ್ಪೃಷ್ಟಂ ವಸ್ತುತಃ. ಆ ಬ್ರಹ್ಮವಸ್ತುವೂ ಸಹ ನಮ್ಮ ಚೈತನ್ಯಕ್ಕೆ, ಒಳಗಿನ ಚೈತನ್ಯಕ್ಕೂ ಸಹ ಅಜ್ಞಾನದ ಲೇಪ ಇಲ್ಲದೆ ಇದ್ದಿದ್ದರಿಂದ ಅದಕ್ಕೆ ಯಾವುದೇ ಕೊಳೆಯೂ ಸಹ ಅಂಟೋದಿಲ್ಲ ವಾಸ್ತವಿಕವಾಗಿ. ಹಾಗಿದ್ರೆ ನಮಗೆಲ್ಲ ಅಜ್ಞಾನ ಇದೆಯಲ್ಲ ಅಂದರೆ ಅದು ಆರೋಪಿತವಾದದ್ದು. ಅಂದರೆ ಅದು ಅತ್ಯಂತ ಶುದ್ಧವಾದದ್ರಿಂದ ಅಂತಃಕರಣದಲ್ಲಿರುವಂಥ ಅಜ್ಞಾನ ಅದರಲ್ಲಿ ಪ್ರತಿಫಲನವಾಗ್ತದೆ. ಹೇಗೆ ಅಂದರೆ, ಇಲ್ಲಿ ಸ್ಫಟಿಕ ಇಟ್ಟು ಅದರ ಹಿಂದೆಡೆಗೆ ಯಾವ ಬಣ್ಣದ ವಸ್ತುವನ್ನು ಇಡ್ತೇವೋ ನಾವು, ಅದೇ ಬಣ್ಣದ್ದಾಗಿ ಸ್ಫಟಿಕ ಈ ಕಡೆಯಿಂದ ಗೋಚರಿಸ್ತದೆಯಲ್ಲ, ಹಾಗೆ ಅಂದ ಮಾತ್ರಕ್ಕೆ ಸ್ಫಟಿಕದಲ್ಲಿ ಯಾವುದಾದ್ರೂ ಬಣ್ಣ ಉಂಟೋ? ಬಣ್ಣ ಇಲ್ಲ. ಹಾಗೆ ಆಕಾಶಕ್ಕೆ ಹೇಗೆ ಯಾವುದೇ ಕೊಳೆ ಅಂಟೋದಿಲ್ವೋ, ಬ್ರಹ್ಮವಸ್ತುವಿನಲ್ಲೂ ಸಹ ಅಜ್ಞಾನವೇ ಮೊದಲಾದ ಯಾವ ಕೊಳೆಯೂ ಸಹ ಇಲ್ಲ. ಇದು ಆಕಾಶವನ್ನಿರ್ಮಲ, ಇಷ್ಟಕ್ಕರ್ಥ ಆಯಿತು. ಮತ್ತು ನಿರ್ವಿಕಲ್ಪ ಅಂದರೆ ವಿಕಲ್ಪ ಅಂದರೆ ಬದಲಾವಣೆ ಆಗೋದು ಅಂತ ಅರ್ಥ. ವಿಕಲ್ಪ ಬದಲಾವಣೆ ಆಗೋದು. ಆದರೆ ಬ್ರಹ್ಮವಸ್ತು ಹೇಗೆ ಉಂಟು ಕೇಳಿದರೆ ಅದು ನಿರ್ವಿಕಲ್ಪ, ಅದಕ್ಕೆ ಯಾವುದೇ ರೀತಿಯ ಬದಲಾವಣೆಯೂ ಸಹ ಇಲ್ಲ. ಹಾಗಾಗಿ ಅದು ಏಕರೂಪ, ಒಂದೇ ರೀತಿಯಲ್ಲಿ ಇರ್ತದೆ. ಮತ್ತು ಮುಂದಿನದು ನಿಸ್ಸೀಮ. ಸೀಮಾ ಅಂದರೆ ಗಡಿ, ಎಲ್ಲೆ. ಆದರೆ ಅದಕ್ಕೆ ಯಾವುದೇ ರೀತಿಯ ಗಡಿ ಇಲ್ಲ. ಅಂದರೆ ಇಲ್ಲಿವರೆಗೆ ಮಾತ್ರ ಉಂಟು, ಅದರ ಆಚೆ ಇಲ್ಲ ಅನ್ನೋದು ಸಹ ಇಲ್ಲ. ಹಿಂದೆ ಬಂದಿತ್ತು ಅದು. ದೇಶ, ಕಾಲ, ವಸ್ತು ಈ 3 ಪರಿಚ್ಛೇದಗಳಿಂದ ರಹಿತವಾದದ್ದು ಅಂತ. ಹಾಗಾಗಿ ನಾನು ಹೇಳಿದೆ ಈ ಶ್ಲೋಕದ ಅರ್ಥ ಅಲ್ಲಲ್ಲಿ ಆಗಾಗ ಬಂದಿದೆ ಅಂತ. ಮತ್ತೆ ಹಾಗಿದ್ರೆ ಹೇಗುಂಟು ಕೇಳಿದರೆ ಅದಕ್ಕೆ ಒಂದು ಅವಧಿ, ಲಿಮಿಟೇಷನ್ ಅಂತ ಇಲ್ಲ. ಹಾಗಾಗಿ ಬ್ರಹ್ಮವಸ್ತು ಅನವಧಿ ಅಂದರೆ ಸೀಮಾ ರಹಿತವಾದದ್ದು ಅಂತ.
ಮತ್ತು ಮುಂದಿನದು ನಿಸ್ಪಂದನಂ. ಸ್ಪಂದನ ಅಂದರೆ ಅಲ್ಲಾಡುವಿಕೆ, ನಿಸ್ಪಂದನ ಅಂದರೆ ಅಲ್ಲಾಡದೇ ಇರುವಿಕೆ. ಯಾವುದು ಅಲ್ಲಾಡುತ್ತೆ, ಯಾವುದು ಅಲ್ಲಾಡುವುದಿಲ್ಲ ಅಂದರೆ ಯಾವುದು ಪರಿಚ್ಛಿನ್ನವಾಗಿರುತ್ತೋ ಆ ವಸ್ತುವಿಗೆ ಅಲ್ಲಾಡುವಿಕೆ, ಕಂಪಿಸುವಿಕೆ ಅನ್ನೋದು ಸಂಭವಿಸತ್ತೆ. ಯಾವುದು ಎಲ್ಲ ಕಡೆಗೂ ಇರುತ್ತೋ ಅದು ಅಲ್ಲಾಡತ್ತೆ, ಕಂಪಿಸುತ್ತೆ ಅಂತ ಶಬ್ದ ಪ್ರಯೋಗ ಇಲ್ಲ. ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಪಾತ್ರೆಯನ್ನು ಅಲ್ಲಾಡಿಸಿದರೆ ಆ ಪಾತ್ರೆಯಲ್ಲಿರುವ ನೀರು ಅಲ್ಲಾಡುತ್ತೆ, ಹೌದು ತಾನೆ? ಆದರೆ ಅದೇ ಖಾಲಿ ಪಾತ್ರೆಯನ್ನು ಇಟ್ಕೊಂಡು ಅಲ್ಲಾಡಿಸಿದರೆ ಆಕಾಶ ಅಲ್ಲಾಡತ್ತೆ ಅನ್ನೋಂಥ ಶಬ್ದ ಪ್ರಯೋಗ ಅದು ಶುದ್ಧ ಅಬದ್ಧ, ಹೌದು ತಾನೆ? ಹಾಗೆಯೇ ಅದು ಯಾಕೆ ಅಲ್ಲಾಡೋದೆಲ್ಲ ಕೇಳಿದ್ರೆ ಅದು ಎಲ್ಲ ಕಡೆಗೂ ಉಂಟು. ಆದ್ದರಿಂದ ಅದು ನಿಸ್ಪಂದನ ಅಂದರೆ ನಿಷ್ಕ್ರಿಯೆ. ನಿಸ್ಪಂದನ ಅಂದರೂ ಒಂದೇ, ನಿಷ್ಕ್ರಿಯೆ ಅಂದರೂ ಒಂದೇ, ಕ್ರಿಯಾರಹಿತ. ಕ್ರಿಯೆ ಆಗಬೇಕು ಅಂದರೆ ಅದು ಯಾವಾಗಲೂ ಸಹ ಪರಿಚ್ಛಿನ್ನವಾದ ವಸ್ತುವಿನಲ್ಲಿ ಮಾತ್ರ ಕ್ರಿಯೆ ಆಗತ್ತೆ. ಯಾವುದು ವಿಭುವೋ, ಯಾವುದು ಎಲ್ಲ ಕಡೆಗೂ ಉಂಟೋ, ಯಾವುದು ವ್ಯಾಪಕವೋ ಅದರಲ್ಲಿ ಯಾವುದೇ ಕ್ರಿಯೆಯೂ ಸಹ ಆಗುವುದಿಲ್ಲ. ಇನ್ನೂ ವಿವರಿಸಿ ಹೇಳಬೇಕು ಅಂದರೆ, ಈಗ ನೋಡಿ, ನಿಮ್ಮ ಮನೆಯಿಂದ ನೀವು ಗೋಖಲೆ ಇನ್ಸ್ಟಿಟ್ಯೂಷನ್ನಿಗೆ ಬಂದಿದ್ದೀರಿ. ಬರುವುದು ಒಂದು ಕ್ರಿಯೆ. ಇಲ್ಲಿ ಕ್ರಿಯೆ ಸಂಭವಿಸಿತು. ಯಾಕೆ ಕೇಳಿದರೆ, ಬಂದಂಥ ನೀವು, ಉಪನ್ಯಾಸ ಮಾಡಿ ಬಂದಂಥ ನಾನು, ಇಬ್ಬರಿಗೂ ಸಹ ದೇಹಾಭಿಮಾನ ಅನ್ನೋದು ಉಂಟು, ಹೌದು ತಾನೆ? ಹಾಗಾಗಿ ನಾವೆಲ್ಲರೂ ಸಹ ಲಿಮಿಟೆಡ್ ಅಂತಲೇ ಅಂದ್ಕೊಂಡಿದ್ದೇವೆ. ಹಾಗಾಗಿ ಬರುವುದು ಹೋಗುವುದು ಎನ್ನುವಂಥ ಕ್ರಿಯೆ ಅನ್ನೋದು ಸಂಭವಿಸುತ್ತೆ. ಆದರೆ ಯಾವುದು ಎಲ್ಲ ಕಡೆಗೂ ಇದೆಯೋ ಅದಕ್ಕೆ ಬರುವಿಕೆ ಅನ್ನೋದೂ ಇಲ್ಲ, ಹೋಗುವಿಕೆ ಅನ್ನೋದೂ ಇಲ್ಲ. ಹೇಗೆ ಅಂದರೆ, ಗೋಖಲೆ ಇನ್ಸ್ಟಿಟ್ಯೂಷನ್ ಈ ಸಭಾಭವನದ ಒಳಗಿರುವ ಆಕಾಶ ಮತ್ತು ನಿಮ್ಮನೆ ಹಾಲಿನ ಒಳಗಿರುವಂಥ ಆಕಾಶ ಎರಡೂ ಸಹ ಒಂದೇ ಆಕಾಶ, ಹೌದು ತಾನೆ? ಹಾಗಾಗಿ ಅಲ್ಲಿನ ಆಕಾಶಕ್ಕೆ ಇಲ್ಲಿ ಬರುವುದು ಅನ್ನೋದಿಲ್ಲ, ಇಲ್ಲಿನ ಆಕಾಶಕ್ಕೆ ನಿಮ್ಮನಿಗೆ ಹೋಗುವುದು ಅನ್ನೋದಿಲ್ಲ. ಯಾಕೆ ಕೇಳಿದರೆ ಅದು ವಿಭು. ಆದ್ದರಿಂದ ವಿಭುವಾದದ್ದರಲ್ಲಿ ಯಾವುದೇ ರೀತಿಯ ಕ್ರಿಯೆ ಎನ್ನುವುದು ಸಂಭವಿಸುವುದಿಲ್ಲ. ಆಯಿತು. ಅಷ್ಟಾದ ಮೇಲೆ ನಿಷ್ಕ್ರಿಯಂ ಅಂದರೆ ನಿಸ್ಪಂದನಂ, ಮತ್ತು ಮುಂದಿನದು ನಿರ್ವಿಕಾರಂ. ಅದರಲ್ಲಿ ಯಾವುದೇ ರೀತಿಯ ವಿಕಾರ ಅಂದರೆ ಬದಲಾವಣೆ ಅಂತ ಅರ್ಥ. ಯಾವ ಬದಲಾವಣೆಯೂ ಇಲ್ಲ. ಆ ಬದಲಾವಣೆ ಅಂದರೆ ಹೇಗೆ, ಹಿಂದೂ ಹೇಳಿದ್ದೆ ಇದನ್ನು ನಾನು. ಬದಲಾವಣೆ ಯಾವಾಗಲೂ ಈ ಮನುಷ್ಯನ ದೇಹಕ್ಕೆ 6 ರೀತಿಯಲ್ಲಿ ಉಂಟಾಗತ್ತೆ. ಮೊದಲು ನಾವೆಲ್ಲರೂ ತಾಯಿಯ ಗರ್ಭದಲ್ಲಿದ್ವಿ ಅಲ್ವಾ? ಆ ತಾಯಿಯ ಗರ್ಭಕ್ಕೆ ಹೋಗೋದಕ್ಕಿಂತ ಮೊದಲು ತಂದೆಯ ಉದರದಲ್ಲಿದ್ವಿ. ತಂದೆಯ ಉದರದಿಂದ ತಾಯಿಯ ಗರ್ಭವನ್ನು ಸೇರಿದ್ದು ಮೊದಲ ವಿಕಾರ, ಒಂದು ಬದಲಾವಣೆ. ಆಗಲೂ ಸಹ ನಾವು ಕಾಣದೇ ಇರುವ ಸ್ಥಿತಿಯಲ್ಲಿ ಇದ್ವಿ. ಅಲ್ಲಿ ಅಸ್ಥಿ, ಗರ್ಭದಲ್ಲಿ ಅಸ್ಥಿ ಇದ್ದಾನೆ ಅಂತ, ಅದೊಂದು ವಿಕಾರ. ಮತ್ತೆ ಅದಾದಮೇಲೆ ಹುಟ್ಟಿದ, ಆಗ ಜಾಯತೆ, ಕಾಣದೇ ಇರುವ ಸ್ಥಿತಿಯಿಂದ ಕಾಣುವ ಸ್ಥಿತಿಗೆ ಬಂದ. ಬದಲಾವಣೆ ಹೌದಾ ಅಲ್ವೋ? ಕಾಣದೇ ಇರುವುದು ಕಾಣುವ ಸ್ಥಿತಿಗೆ ಬಂದಾಗ ಅದು ಬದಲಾವಣೆ ಆಗಲೇಬೇಕಲ್ಲ. ಕಾಣುವುದು ಕಾಣದೇ ಇದ್ದಾಗಲೂ ಸಹ ಬದಲಾವಣೆಯೇ ಅಲ್ವಾ? ಹಾಗಾಗಿ ಕಾಣದೇ ಇರುವ ಸ್ಥಿತಿಯಿಂದ ಕಾಣುವ ಸ್ಥಿತಿಗೆ ಬಂದದ್ರಿಂದ ಅದು ಮತ್ತೆ ಪುನಃ ವಿಕಾರವೇ ಆಯಿತು. ಮತ್ತು ಮಧ್ಯದಲ್ಲಿ ಸುಮಾರು ಬದಲಾವಣೆಗಳೆಲ್ಲ ಇವೆ. ಬೆಳೀತಾನೆ, ಮತ್ತು ಪುನಃ ಅವನು ಏನು ಮುದುಕನಾಗ್ತಾನೆ, ಕೊನೆಗೆ ಒಂದು ದಿವಸ ಪ್ರಪಂಚವನ್ನು ಬಿಟ್ಟು ಹೋಗ್ತಾನೆ. ನಶ್ಯತೆ ಅಂತ 6 ತರಹದ ಬದಲಾವಣೆಗಳು. ಈ ಯಾವುದೇ ರೀತಿಯ ಬದಲಾವಣೆಯೂ ಸಹ ಬ್ರಹ್ಮವಸ್ತುವಿಗೆ, ಆತ್ಮನಿಗೆ ಇಲ್ಲ. ಭಾವವಿಕಾರಗಳು ಅದರಲ್ಲಿ ಇಲ್ಲ. ಹಾಗಾಗಿ ಯಾಕಿಲ್ಲ ಅಂತಂದರೆ ಪ್ರಶ್ನೆ ಇಷ್ಟೇ, ಯಾವುದಕ್ಕೆ ಹುಟ್ಟಿರುತ್ತೋ ಅದಕ್ಕೆ ಸಾವು ಎನ್ನುವಂಥ ಬದಲಾವಣೆ ಇರುತ್ತೆ, ಯಾವುದಕ್ಕೆ ಸಾವಿರುತ್ತೋ ಅದಕ್ಕೆ ಹುಟ್ಟು ಎನ್ನುವಂಥ ಬದಲಾವಣೆ ಇರುತ್ತೆ. ಯಾವುದಕ್ಕೆ ಹುಟ್ಟಿಲ್ವೋ ಅದಕ್ಕೆ ಸಾವಿಲ್ಲ. ಯಾಕೆ ಸಾವಿಲ್ಲ ಕೇಳಿದರೆ ಹುಟ್ಟಲಿಲ್ಲ, ಅದಕ್ಕೋಸ್ಕರ ಸಾಯಲಿಲ್ಲ. ಯಾಕೆ ಹುಟ್ಟಲಿಲ್ಲ ಕೇಳಿದರೆ ಅದು ಸತ್ತಿಲ್ಲ, ಅದಕ್ಕೋಸ್ಕರ ಹುಟ್ಟಿಲ್ಲ.
ಹುಟ್ಟಿತು ಅಂದರೆ ಸತ್ತಿರಲೇಬೇಕು ಅದು. ಮತ್ತು ಸತ್ತಿತು ಅಂದರೆ ಹುಟ್ಟಿರಲೇಬೇಕು. ಅಲ್ಲೇ ಉಂಟು ಲಾಜಿಕ್ಕು. ಈಗ ಸಾಯಬೇಕು ಅಂದರೆ ಹೇಗೆ ಹುಟ್ಟಬೇಕೋ ಹಾಗೆ ಹುಟ್ಟಬೇಕು ಅಂದರೆ ಸಾಯಲೇಬೇಕು ಅಲ್ವಾ? ಆದರೆ ನಮಗೆ ಇದ್ರೊಳಗೆ ಏನಾಗುತ್ತೆ ಅಂದರೆ ಮೊದಲನೇದು ಇಷ್ಟ, ಎರಡನೇದು ಬೇಸರ, ಅಷ್ಟೇ ಕೊನೆಯದು ಅಂತ. ಆದರೆ ವಿವೇಕಿಯಾದವನು ಎರಡನ್ನೂ ವಿವೇಕಿ ಅಂದರೆ ಜ್ಞಾನಿಯಾದವನು ಎರಡನ್ನೂ ಸಮಾನವಾಗಿ ತೆಗೆದುಕೊಳ್ತಾನೆ. ದೇಹ ಅಳಿದಾಗ ಅವನು ಅಳೀತು ಅಂತ ಬೇಸರ ಪಡೋದಿಲ್ಲ, ಮತ್ತು ಹುಟ್ಟಿದಾಗ ಸಂತೋಷನೂ ಪಡೋದಿಲ್ಲ. ಯಾಕೆ ಕೇಳಿದರೆ ನಿಜವಾದ ಜ್ಞಾನಿಯಾದವನು, ದಯವಿಟ್ಟು ಇದನ್ನು ಮನೆಗಳಲ್ಲಿ ಯಾರು ಕೇಳದ ಮತ್ತು ಹೇಳಲಿಕ್ಕೆ ಹೋಗಬೇಡಿ, ನಿಮ್ಮಲ್ಲೇ ಇರಲಿ ಅದು. ಯಾಕೆ ಕೇಳಿದೆ ಆಮೇಲೆ ಹೇಳ್ತಾರೆ, ನೀವು ಯಾವ ಉಪನ್ಯಾಸ ಕೇಳಲಿಕ್ಕೆ ಹೋಗಿ ನೀವೆಲ್ಲ ಹಾಳಾಗಿ ಹೋದ್ರಿ ಅಂತ ಹೇಳ್ಬಿಡ್ತಾರೆ. ಹೇಗೆ ಅಂತ, ಯಾವುದೋ ಒಂದು ಮಗು ಹುಟ್ಟಿತು, ತಂದೆ ತಾಯಿ ಸಂತೋಷ ಪಡೋದು ತಪ್ಪ. ಲೌಕಿಕವಾಗಿ ಇಟ್ ಈಸ್ ಕರೆಕ್ಟ್, ಆಧ್ಯಾತ್ಮಿಕವಾಗಿ ಯಾಕೆ ಕೇಳಿದೆ ಹುಟ್ಟಿದ ಅಂದ್ರೆ ಏನಂತ ಅರ್ಥ? ಆ ಮನೆಯಲ್ಲಿ ಸಾಯುವವರ ಸಂಖ್ಯೆ ಒಂದು ಜಾಸ್ತಿ ಆಯಿತು ಅಂತ ಅರ್ಥ ಅಲ್ವಾ? ವಿಚಾರ ಮಾಡಿ, ಇದು ಸತ್ಯ. ಆದರೆ ಈ ಸತ್ಯವನ್ನು ಜೀರ್ಣ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ನಾವು ಪ್ರಬುದ್ಧರಾಗಲಿಲ್ಲ. ಯಾವುದೋ ಮನೆ ಹೋದ ಮಗು ಹುಡ್ತಪ್ಪ ಸಂತೋಷ ಅಂತ ಹೇಳ್ತೇವೆ ಅಷ್ಟೇ ಹೊರತು, ಒಂದು ಮಗು ಹುಡ್ತಾ ಸಂತೋಷ, ನಿಮ್ಮ ಮನೇಲಿ ಸಾಯುವವರ ಸಂಖ್ಯೆ ಒಂದು ಜಾಸ್ತಿ ಆಯ್ತಲ್ವಾ ಅಂತ ಕೇಳಿಬಿಟ್ರೆ ಆಗ ಹೇಳ್ತಾರೆ, ನೀವು ಯಾರಿಗಾರು ಸಂತೋಷದ ವಿಷಯ ಹೇಳಿ, ಅವ್ರಿಗೆ ಮಾತ್ರ ಹೇಳಬೇಡ್ರಿ ಅಂದ್ಬಿಡ್ತಾರೆ ಅಷ್ಟೆ. ಆದ್ದರಿಂದ ಬ್ರಹ್ಮವಸ್ತು ಹುಟ್ಟೋದಿಲ್ಲ, ಯಾಕೆ ಅಂದರೆ ಅದಕ್ಕೆ ಸಾವಿಲ್ಲ. ಸತ್ತಿಲ್ಲ, ಯಾಕೆ ಅಂದರೆ ಅದು ಹುಟ್ಟಲಿಲ್ಲ. ಹಾಗಾಗಿ ಅದಕ್ಕೆ ಈ ಜನ್ಮವೂ ಇಲ್ಲ, ಮರಣವೂ ಇಲ್ಲ. ಈ ವಿಷಯ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಇದು ತುಂಬ ಕಠೋರ. ಆದರೆ ಜ್ಞಾನಿಯಾದವನಿಗೆ ಏನು ಸತ್ಯ ಕೇಳಿದರೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ಭಗವಂತನ ಮಾತು ಅದು ಅಲ್ವಾ? ಅದು ಹುಟ್ಟೋದಿಲ್ಲ, ಅದು ಸಾಯೋದಿಲ್ಲ. ಇಟ್ಸ್ ಫ್ಯಾಕ್ಟ್. ಅದಕ್ಕೋಸ್ಕರ ವೇದಾಂತದ ಭಾವ ದೃಢವಾಗಿದ್ದರೆ ಅದು ಗಟ್ಟಿಯಾಗಿ ಅಸತ್ಯ ಅಂತ ಅನಿಸುತ್ತೆ. ವೇದಾಂತದ ಭಾವ ದೃಢ ಆಗದೇ ಇದ್ದರೆ ಹೆದರಿಕೆ ಆಗುತ್ತೆ ಕೇಳಿದಾಗ, ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಅದು ಮತ್ತೆ ಮುಂದಿನದು, ಅದಕ್ಕೆ ಉತ್ಪತ್ತಿ ಇಲ್ಲ, ಹಾಗಾಗಿಯೇ ಸಾವು ಇಲ್ಲ, ಯಾವುದೇ ರೀತಿಯ ಬದಲಾವಣೆಗಳು ಸಹ ಇಲ್ಲ. ಮತ್ತೆ ಮುಂದಿನದು ನಿರ್ವಿಕಾರ ಆಯಿತು. ಉತ್ತರಾರ್ಧದ ಮೊದಲನೇ ಶಬ್ದ ಅಂತರ್ಬಹಿಶೂನ್ಯಂ. ಅದಕ್ಕೆ ಒಳಗೂ ಇಲ್ಲ, ಹೊರಗೂ ಇಲ್ಲ. ಯಾಕೆಂದರೆ ಒಳಗೆ ಹೊರಗೆ ಇವೆಲ್ಲ ನಾವಾಗಿ ಕಲ್ಪನೆ ಮಾಡಿಕೊಂಡಿದ್ದೆ ಅಷ್ಟೇ ಹೊರತು. ನಾನು ಮೊನ್ನೆ ದಿವಸ ಒಂದು ಬೈಲಿನ ಉದಾಹರಣೆ ಕೊಟ್ಟಿದ್ದೇನೆ, ಹೌದು ತಾನೆ? ಹಾಗೆಯೇ ಅದಕ್ಕೆ ಒಳ ಹೊರಗುಗಳು ಇಲ್ಲ, ಆದ್ದರಿಂದ ಅದು ಪರಿಚ್ಛಿನ್ನ ಅಲ್ಲ. ಮತ್ತು ಯಾಕೆ ಒಳ ಹೊರಗು ಇಲ್ಲ ಅಂತ ಕೇಳಿದರೆ, ಅದು ಪೂರ್ಣವಾದ ವಸ್ತುವಾದ್ದರಿಂದ ಅದಕ್ಕೆ ಒಳಗೂ ಇಲ್ಲ, ಅದಕ್ಕೆ ಹೊರಗೂ ಇಲ್ಲ. ಅಂತರ್ಬಹಿಶೂನ್ಯಂ. ಹಾಗಿದ್ರೆ ಅದರೊಳಗೆ ಆದರೂ ಏನಾದ್ರು ಭೇದ ಉಂಟಾ ಅಂತ ಕೇಳಿದರೆ, ಅದರೊಳಗೂ ಭೇದ ಇಲ್ಲ, ಅದರೊಳಗೂ ಸಹ ಭೇದ ಇಲ್ಲ. ಈಗ ನೋಡಿ, ಈ ಪುಸ್ತಕ ಇದೆ, ಈ ಪುಸ್ತಕ ಎನ್ನುವಂಥದ್ದು ಒಂದು ಅಖಂಡ ಪುಸ್ತಕ ಅಂತ ಅಂದ್ಕೊಳ್ಳೋಣ. ಬೇರೆ ಪುಸ್ತಕದ ಹಾಗೆ ಇಲ್ಲ, ಹಾಗಾಗಿ ಇದೊಂದು ಅಖಂಡ ಪುಸ್ತಕ. ಆದರೆ ಇದರೊಳಗೇನೆ ಸ್ವಗತವಾದ ಭೇದಗಳೇ. ಒಂದು ಪೇಜ್ ಬೇರೆ, ಈ ಪೇಜ್ ಬೇರೆ, ಇನ್ನೊಂದು ಪೇಜ್ ಬೇರೆ, ಒಂದು ಪೇಜಿಗಿಂತ ಮತ್ತೊಂದು ಪೇಜ್ ಬೇರೆ ಅನ್ನುವಂಥದ್ದು ಉಂಟಲ್ಲ. ಪುಸ್ತಕದ ಒಳಗೇ ಇರುವಂತಹ ಭೇದ ಏನುಂಟೋ ಅದು ಸ್ವಗತವಾದ ಭೇದ. ಹಾಗೆ ಬ್ರಹ್ಮವಸ್ತುವಿನಲ್ಲೂ ಸಹ ಏನಾದರೂ ಬಿಡಿ ಪಾರ್ಟ್ಸ್ ಉಂಟೋ ಅಂತ ಕೇಳಿದರೆ ಇಲ್ಲ. ಹಾಗಾಗಿ ಸ್ವಗತವಾದಂತಹ ಭೇದವೂ ಸಹ ಅಲ್ಲಿಲ್ಲ. ಮತ್ತು ಅದು ಹೇಗೆ ಅಂತ ಕೇಳಿದರೆ, ಅದು ಅನನ್ಯ. ಅನನ್ಯ ಅಂದರೆ ಅದು ಅದ್ವಯ, ಅದು ಒಂದೇ, ಅದರಂತೆ ಇರುವಂತಹ ಇನ್ನೊಂದು ಇಲ್ಲದಿದ್ದರಿಂದ ಅದು ಅದ್ವಯ. ಅದ್ವಯಂ ಸ್ವಯಂ ಪರಂ ಬ್ರಹ್ಮ ಕಿಮಸ್ತಿ ಬೋಧ್ಯಂ. ಇಷ್ಟೆಲ್ಲ ಆದಮೇಲೆ ಆ ಅದ್ವಿತೀಯ ಪರಬ್ರಹ್ಮ ವಸ್ತುವ ಸ್ವರೂಪವೇ ನೀನಾಗದ್ರಿಂದ ಅದನ್ನು ಬಿಟ್ಟು ಇನ್ನೇನು ತಿಳ್ಕೊಳ್ಳೋದಿದೆ ಇಲ್ಲಿ? ತಿಳ್ಕೊಳ್ಬೇಕಾದದ್ದಿದ್ದರೆ ಅದು ಒಂದೇ. ಯಾಕೆಂದರೆ ಅದು ಇಲ್ಲದೇ ಇರುವ ಜಾಗ ಇಲ್ಲ, ಅದಕ್ಕೆ ಹುಟ್ಟು ಸಾವಿಲ್ಲ, ಅದು ನಿನ್ನ ಸ್ವರೂಪ ಅಂತ ಆದಮೇಲೆ ಆ ನನ್ನ ಸ್ವರೂಪ ಇಷ್ಟೆಲ್ಲ ಹೊತ್ತು ಕೇಳಿದ್ದಾಯಿತು. ಹಾಗಿದ್ರೆ ಅದು ಹೇಗಿರುತ್ತೆ ಅನ್ನೋದನ್ನು ಒಳಮುಖವಾಗಿ ವಿಚಾರ ಮಾಡುವುದಷ್ಟೇ ಬಾಕಿ ಅಷ್ಟೇ ಹೊರತು ಅದರ ಬಿಟ್ಟರೆ ಇನ್ನೇನು ಇಲ್ಲೇ ಇಲ್ಲ. ಹಾಗಾಗಿ ಸ್ವಯಂ ಪರಂ ಬ್ರಹ್ಮ ಕಿಮಸ್ತಿ ಬೋಧ್ಯಂ, ಅದನ್ನು ಬಿಟ್ಟು ಇಲ್ಲಿ ತಿಳ್ಕೊಳ್ಬೇಕಾದಂಥದ್ದು ಏನೂ ಇಲ್ಲ. ಅದನ್ನು ಉಪನಿಷತ್ತು ಹೇಳುತ್ತೆ, ಛಾಂದೋಗ್ಯ ಉಪನಿಷತ್ತು, ಏಕಸ್ಮಿನ್ ವಿದಿತೆ ಸರ್ವಂ ವಿದಿತಂ ಭವತಿ. ಈ ಒಂದನ್ನು ತಿಳ್ಕೊಂಡ್ರೆ ಎಲ್ಲವೂ ಸಹ ತಿಳಿಯುತ್ತೆ. ಯಾವಾಗಲೂ ಅಷ್ಟೇ,
ಕಾರ್ಯ ಕಾರಣಗಳಲ್ಲಿ ಕಾರಣವಾದ ಉಪಾದಾನ ಕಾರಣವನ್ನು ತಿಳ್ಕೊಂಡ್ರೆ ಆ ಉಪಾದಾನವಾದ ಕಾರಣದಿಂದ ಆದ ಕಾರ್ಯಗಳೆಲ್ಲ ಬೇಡ ಅಂದರೂ ಸಹ ಗೊತ್ತಾಗ್ತವೆ. ಹಾಗಾಗಿ ಆ ಕಾರಣ ರೂಪವೇ ನಿನ್ನ ಸ್ವರೂಪ ಆದ್ದರಿಂದ ಅದನ್ನು ಬಿಟ್ಟು ತಿಳ್ಕೊಳ್ಳುವಂಥದ್ದು ಇನ್ನೇನೂ ಇಲ್ಲಿ ಇಲ್ಲ. ಅಲ್ಲಿ ಏನು ಹೇಳ್ದಂಗಾಯ್ತು ಅಂದರೆ, ಈ ಜೀವ ಸ್ವಯಂ ಆತ್ಮ, ಅವನು ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ. ಆದ್ದರಿಂದ ಏನಿದ್ರೂ ತನ್ನ ಬಗ್ಗೆ ತಾನು ತಿಳ್ಕೊಳ್ಬೇಕು ಅಂದರೆ ಆತ್ಮಸ್ವರೂಪವನ್ನೇ ತಿಳ್ಕೊಳ್ಬೇಕು ಅನ್ನೋದು ಬಿಟ್ಟರೆ ಇನ್ನೇನೂ ಸಹ ತಿಳ್ಕೊಳ್ಳುವಂತಹದ್ದು ಇಲ್ಲ. ಅದಕ್ಕೋಸ್ಕರ ಹಾಗಿದ್ರೂ ಸಹ ಆಕಾಶ ದೃಷ್ಟಾಂತ ಕೊಟ್ರಲ್ಲ ಅಂತಂದರೆ ಅರ್ಥ ಮಾಡಿಸೋದಕ್ಕೋಸ್ಕರ ಕೊಟ್ಟಿದ್ದು. ಅದು ನಿನಗೆ ಅರ್ಥ ಆದರೆ ಆ ಉದಾಹರಣೆ ಬಿಟ್ಬಿಡು. ಯಾಕೆಂದರೆ ಶಾಸ್ತ್ರದಲ್ಲಿ ಕೆಲವು ಶಬ್ದಗಳಿವೆ. ಇಶುರಿವ ಸವಿತಾ ಧಾವತಿ ಅಂತ. ಸೂರ್ಯ ಬಾಣದಂತೆ ಓಡ್ತಾನೆ ಅಂತ. ಓಡ್ತಾನೆ ಹಾಗೆ? ಹಾಗಿದ್ರೆ ಯಾಕೆ ಹೇಳಿದ್ದು ಕೇಳಿದರೆ, ಓಹೋ ಆಕಾಶದಲ್ಲಿ ಒಂದು ವಸ್ತು ಕಾಣುತ್ತಲ್ಲ, ಅವನು ಹೀಗೆ ಸಂಚರಿಸ್ತಾನಲ್ಲ, ಬೆಳಗ್ಗೆ ಇಲ್ಲಿದ್ದ ನೋಡು, ಮಧ್ಯಾಹ್ನ ಇಲ್ಲಿ ಬಂದ ನೋಡು, ಅವನೇ ಸೂರ್ಯ ಅಂತ. ಇದನ್ನು ಹೀಗೂ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಚಂದ್ರನನ್ನು ಪರಿಚಯ ಮಾಡಿಸ್ಬೇಕು ಮೊದಲು ತಾಯಂದಿರು. ಅವರು ಏನು ಮಾಡಿದ್ರು ಊಟ ಮಾಡೋದಿಲ್ಲ. ಮನೆಯಲ್ಲೆಲ್ಲ ಸುತ್ತಾಡಿ ಮತ್ತೆ ಚಾವಣಿಗೆ ಹೋಗಿ ಮತ್ತೆ ಬೀದಿಗೆ ಬಂದು ಅಂಗಳಕ್ಕೆ ಬಂದು ರಸ್ತೆ ಬಂದು ಎಲ್ಲ ತಾಯಂದಿರು ಊಟ ಮಾಡಿಸ್ತಾ ಇರ್ತಾರಲ್ಲ. ಪ್ರಪಂಚದಲ್ಲಿ ಎಲ್ಲ ಕಥೆಗಳು ಖರ್ಚಾಗಿ ಹೋಗ್ತವೆ ಅವರಿಗೋಸ್ಕರ. ಆಗ ಕೊನೆಗೆ ಏನೇನೋ ನಾಟಕ ಮಾಡಿ, ನೋಡು ನಾನು ನಿನಗೆ ಚಂದ್ರನ ತೋರಿಸ್ತೇನೆ ಅಂತಾರೆ. ಆ ಚಂದ್ರನ ತೋರಿಸ್ತೇನೆ ಅಂದರೆ ಇವನೇ ಚಂದ್ರ ಅಂತ ಹೇಳಿದ್ರೆ ಮೊದಲು ನೋಡಿ ಅರ್ಥ ಆದ್ರಲ್ವ ಚಂದ್ರ ಅಂತ ಅರ್ಥ ಆಗೋದು. ನೋಡಿ ಎಷ್ಟು ಸಮಸ್ಯೆ ಅಂತ. ಈ ಚಂದ್ರ ಎನ್ನುವಂಥ ಶಬ್ದ ಉಂಟಲ್ಲ, ಅದನ್ನು ಈವರೆಗೆ ಒಬ್ಬನಿಗೆ ಗೊತ್ತೇ ಇಲ್ಲ, ಚಿತ್ರದಲ್ಲೂ ನೋಡಲಿಲ್ಲ, ಅವನಿಗೆ ಅರ್ಥ ಮಾಡಿಸೋದು ಹೆಂಗ್ರಿ? ಹಾಗಾಗಿ ಶಬ್ದ ಅದು ಯಾವಾಗಲೂ ಅದರ ಶಕ್ತಿ ಅತ್ಯಂತ ಲಿಮಿಟ್ ಆದಂಥದ್ದು, ಅರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಏನು ಮಾಡ್ತಾ ಕೇಳಿದೆ, ನೋಡು ಚಂದ್ರ ಇನ್ನೆಲ್ಲೂ ಕಾಣಲ್ಲ, ನಮ್ಮನೆ ಈ ಕಿಟಕಿಯಲ್ಲೂ ನೋಡು ಕಾಣಿಸ್ತಾನೆ ಅಂತ. ಆ ಕಿಟಕಿ ಎನ್ನುವಂಥ ಮಾಧ್ಯಮದ ಮೂಲಕ ಏನು ಕಾಣುತ್ತಲ್ಲ ಆ ಆಕಾರವನ್ನು ಮಗು ಚಂದ್ರ ಅಂತ ಭಾವಿಸತ್ತೆ. ಆಮೇಲೆ ನೋಡು ಬೆಳ್ಳಿ ತಟ್ಟೆ ತರಹ ಹೀಗೆ ವೃತ್ತಾಕಾರವಾಗಿ ಉಂಟು ಇತ್ಯಾದಿ ಇತ್ಯಾದಿ ಹೇಳಿ ಅರ್ಥ ಮಾಡಿಸಿ ಆದ ಮೇಲೆ ಆಮೇಲೆ ಕಿಟಕಿನೂ ಬೇಡ ಬೆಳ್ಳಿ ತಟ್ಟೆನೂ ಬೇಡ, ಬೇಕಾ? ಚಂದ್ರ ಅಂದ ತಕ್ಷಣ ಅರ್ಥ ಆಗತ್ತೆ. ಹಾಗಿದ್ರೆ ಅಲ್ಲಿವರೆಗೆ ಇವೆಲ್ಲ ಬೇಕು. ಯಾಕೆ? ಅರ್ಥ ಮಾಡಿಸೋದಕ್ಕೋಸ್ಕರ. ಹಾಗೆ ಬ್ರಹ್ಮವಸ್ತು ಹೇಗಿದೆ ಕೇಳಿದರೆ ಆಕಾಶವತ್ ಸರ್ವಗತಂ, ಆಕಾಶದಂತೆ ಇದೆ. ಯಾರಿಗೆ? ನಮ್ಮಂತವರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಜ್ಞಾನಿಯಾದವನಿಗೆ ಅದರ ಅವಶ್ಯಕತೆ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಉಪನಿಷತ್ತು ಹೇಳುತ್ತೆ, ಆ ಒಂದನ್ನು ತಿಳ್ಕೊಂಡ್ರೆ ಎಲ್ಲವುದೂ ಸಹ ನಿನಗೆ ಅರ್ಥವಾಗುತ್ತೆ. ಇದು ಧ್ಯಾನಕ್ಕೆ ಪೂರಕವಾದಂಥ ವಿಷಯ. ಅಂದರೆ ಧ್ಯಾನದಲ್ಲಿ ನಾವು ಏನನ್ನು ಮಾಡಬೇಕು. ದಯವಿಟ್ಟು ಕಿಟಕಿ, ಈ ಚಂದ್ರ, ಈ ದೃಷ್ಟಾಂತಗಳನ್ನೆಲ್ಲ ಮರೆತುಬಿಡಿ. ಆಕಾಶದಂತೆ ನಿರ್ಮಲವಾದಂಥದ್ದು ನನ್ನ ಸ್ವರೂಪ ಅಂತ ಅಷ್ಟಿಟ್ಕೊಂಡು ಧ್ಯಾನಕ್ಕೆ ತೊಡಗಲಿಕ್ಕೆ ಅನುಕೂಲಕರವಾದಂಥದ್ದು. ಇಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಗುರುಗಳು ಹೇಳ್ತಾರೆ ಶಿಷ್ಯನಿಗೆ 395ನೇ ಶ್ಲೋಕ ಏನು? ವಕ್ತವ್ಯಂ ಕಿಮು ವಿದ್ಯತೆತ್ರ ಬಹುಧಾ ಬ್ರಹ್ಮೈವ ಜೀವಸ್ವಯಂ ಬ್ರಹ್ಮೈತಜ್ಜಗದಾ ಪರಾಣು ಸಕಲಂ ಬ್ರಹ್ಮ ದ್ವಿತೀಯಂ ಶ್ರುತೇ ಬ್ರಹ್ಮೈವಾಹಮಿತಿ ಪ್ರಬುದ್ಧಮತಯಃ ಸಂತ್ಯಕ್ತವಾಹ್ಯಾಸ್ಫುಟಂ ಬ್ರಹ್ಮೀಭೂಯ ವಸಂತಿ ಸಂತತ ಚಿದಾನಂದಾತ್ಮನೈವ ಧ್ರುವಂ. ಇನ್ನೊಂದು ಸಲ, ವಕ್ತವ್ಯಂ ಕಿಮು ವಿದ್ಯತೆತ್ರ ಬಹುಧಾ ಬ್ರಹ್ಮೈವ ಜೀವಸ್ವಯಂ ಬ್ರಹ್ಮೈತಜ್ಜಗದಾ ಪರಾಣು ಸಕಲಂ ಬ್ರಹ್ಮಾ ದ್ವಿತೀಯಂ ಶ್ರುತೇ ಬ್ರಹ್ಮೈವಾಹಮಿತಿ ಪ್ರಬುದ್ಧಮತಯಃ ಸಂತ್ಯಕ್ತವಾಹ್ಯಾಸ್ಫುಟಂ ಬ್ರಹ್ಮೀಭೂಯ ವಸಂತಿ ಸಂತತ ಚಿದಾನಂದಾತ್ಮನೈವ ಧ್ರುವಂ. ಸ್ವಲ್ಪ ದೊಡ್ಡ ಛಂದಸ್ಸಿನ ಶ್ಲೋಕ ಇದು. ಅರ್ಥವನ್ನು ನೋಡ್ಬೋಣ, ಆಮೇಲೆ ವಿವರಣೆ ಏನು ಅಂತ ನೋಡೋಣ. ಇಲ್ಲಿ ಇನ್ನು ಹೆಚ್ಚಾಗಿ ಹೇಳಬೇಕಾದದ್ದು ಏನಿದೆ? ಕ್ವಶನ್ ಮಾರ್ಕ್ ಅಂದರೆ ಏನೂ ಇಲ್ಲ ಅಂತ ಅರ್ಥ ಅಲ್ವಾ? ಈ ಜೀವ ಸ್ವತಃ ಬ್ರಹ್ಮವೇ ಆಗಿದ್ದಾನೆ ಎನ್ನುವಂಥ ವಿಷಯದಲ್ಲಿ ನಮಗೆ ಶ್ರುತಿಯೇ ಪ್ರಮಾಣ. ಮತ್ತು ವಿಶಾಲವಾಗಿ ಹರಡಿಕೊಂಡಿರುವ ಜಗತ್ತೆಲ್ಲವೂ ಬ್ರಹ್ಮವೇ ಆಗಿದೆ.
ಆ ಬ್ರಹ್ಮವು ಅದ್ವಿತೀಯವಾದದ್ದು. ಅಂತಹ ಬ್ರಹ್ಮವೇ ನಾನಾಗಿದ್ದೇನೆ ಎಂದು ತಿಳಿದಿರುವಂಥ ಜ್ಞಾನಿಗಳು ಬಾಹ್ಯ ವಸ್ತುಗಳನ್ನೆಲ್ಲ ತ್ಯಜಿಸಿ ಬ್ರಹ್ಮವೇ ಆಗಿ ಯಾವಾಗಲೂ ಸಚ್ಚಿದಾನಂದ ಸ್ವರೂಪದಲ್ಲೇ ಸ್ಥಿರವಾಗಿ ನಿಲ್ಲುತ್ತಾರೆ. ಯಾರು ಅಂದರೆ ಅಂತಹ ಜ್ಞಾನಿಗಳು. ಇಷ್ಟು ಈ ಶ್ಲೋಕದ ಅರ್ಥ. ಇಲ್ಲೊಂದು ಶಬ್ದ ಇದೆ, ಏನು ಅಂದರೆ ನಮಗೆ ಈ ಜೀವ ಸ್ವತಃ ಬ್ರಹ್ಮವೇ ಆಗಿದ್ದಾನೆ ಅನ್ನೋದಕ್ಕೆ ಪ್ರಮಾಣ ಏನು ಅಂತಂದರೆ, ನಾವು ಉಪನಿಷದ್ವಾದಿಗಳು. ಉಪನಿಷತ್ತಂದರೆ ಶ್ರುತಿ, ವೇದದ ಕೊನೆಯ ಭಾಗಕ್ಕೆ ಉಪನಿಷತ್ ಅಂತ ಹೆಸರು. ಹಾಗಾಗಿ ಅವುಗಳನ್ನು ವೇದಾಂತ ಅಂತ ಕರೀತಾರೆ. ಈ ಜೀವಾತ್ಮ ಪರಮಾತ್ಮನೇ ಆಗಿದ್ದಾನೆ ಅನ್ನೋ ವಿಷಯದಲ್ಲಿ ಇನ್ಯಾವುದೇ ಪ್ರತ್ಯಕ್ಷ, ಅನುಮಾನ, ಶಬ್ದ, ಆಗಮ, ಅರ್ಥಾಪತ್ತಿ ಈ ಯಾವ ಪ್ರಮಾಣಗಳ ಅವಶ್ಯಕತೆಯೂ ನಮಗಿಲ್ಲ. ನಾವು ವೇದವನ್ನು ಪ್ರಮಾಣವನ್ನು ಅಂಗೀಕಾರ ಮಾಡಿದ್ದೇವೆ. ಯಾಕೆ ಅದನ್ನು ಪ್ರಮಾಣ ಅಂತ ಒಪ್ಕೊಂಡಿದ್ದೇವೆ ಕೇಳಿದರೆ, ವೇದ ಎನ್ನುವಂತಹದ್ದು ಮನುಷ್ಯ ನಿರ್ಮಿತವಾದದ್ದಲ್ಲ. ಮನುಷ್ಯ ನಿರ್ಮಿತವಾದದ್ರಲ್ಲಿ ಲೋಪಗಳಿರ್ತವೆ, ತಪ್ಪುಗಳಿರ್ತವೆ. ಉದ್ದೇಶಪೂರ್ವಕವಾಗಿ ತಪ್ಪನ್ನು ಮಾಡಬೇಕು ಅಂತ ಅಲ್ಲದಿದ್ದರೂ ಆ ಸರಿಯಾಗಿ ಮಾಡುವುದರ ಜೊತೆಗೆ ಕೆಲವು ಸಲ ತಪ್ಪುಗಳು ನುಸುಳಿ ಬಿಡ್ತವೆ. ಹಾಗಾಗಿ ಮನುಷ್ಯ ಮಾಡಿದ ಪ್ರತಿಯೊಂದು ಕೆಲಸದಲ್ಲೂ ಸಹ ದೋಷ ಇದ್ದೇ ಇರ್ತದೆ. ಎಷ್ಟೇ ಪರ್ಫೆಕ್ಷನ್ ಅಂತ ಹೇಳಿದರೂ ಸಹ ಅಲ್ಲೊಂದಿಷ್ಟು ದೋಷಗಳು ನುಸುಳಿಕೊಂಡಿರುತ್ತವೆ. ಅದಕ್ಕೋಸ್ಕರ ಈ ಪ್ರಮಾಣಗಳೂ ಸಹ ಮನುಷ್ಯ ನಿರ್ಮಿತವಾದದ್ರಿಂದ ನಾವು ಅದನ್ನು ಒಪ್ಪೋದಿಲ್ಲ. ಹಾಗಿದ್ರೆ ನಾವೇನು ಒಪ್ತೇವೆ? ಯಾವುದನ್ನು ಅಪೌರುಷೇಯ, ಭಗವಂತನ ಉಸಿರು ಅಂತ ಶಾಸ್ತ್ರಗಳು ಹೇಳ್ತವೋ ಅಂತಹ ವೇದವನ್ನು ನಾವು ಪ್ರಮಾಣ ಅಂತ ಸ್ವೀಕಾರ ಮಾಡ್ತೇವೆ. ಆ ಶ್ರುತಿ ವೇದ ಏನು ಹೇಳುತ್ತೆ ಕೇಳಿದರೆ, ಜೀವೋ ಬ್ರಹ್ಮೈವ ನಾಪರಃ. ಜೀವ ಎನ್ನುವಂಥವನು ಬ್ರಹ್ಮಕ್ಕಿಂತ ಬೇರೆಯಾಗಿ ಇಲ್ಲ ಅಂತ ಹೇಳುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಒಪ್ಪುತ್ತೇವೆ. ನಾವು ಒಪ್ಪುವುದಕ್ಕೆ ಕಾರಣ ಶ್ರುತಿ ಪ್ರಮಾಣ. ಅಷ್ಟು ಹಿನ್ನೆಲೆಯಲ್ಲಿ ನೋಡೋಣ. ವಕ್ತವ್ಯಂ ಕಿಮು ವಿದ್ಯತೆತ್ರ ಬಹುಧಾ. ಎಷ್ಟು ಹೇಳಬೇಕಾದಿದೆಯೋ ಅದು ಎಲ್ಲವನ್ನೂ ಸಹ ಹೇಳಬೇಕಾದ್ದನ್ನು ಹೇಳಿ ಆಗಿದೆ. ಇನ್ನು ಪುನಃ ಹೊಸತಾಗಿ ಏನು ಹೇಳಬೇಕಾದ್ದು ಏನಿದೆ? ಏನೂ ಇಲ್ಲ. ಹಾಗಿದ್ರೆ ಏನು ನಿಮ್ಮ ಅಭಿಪ್ರಾಯ? ಜೀವೋ ಬ್ರಹ್ಮೈವ ನಾಪರಃ. ಜೀವ ಬ್ರಹ್ಮವಸ್ತುವಿಗಿಂತ ಬೇರೆ ಅಲ್ಲ ಅನ್ನೋದೇ ನಮ್ಮ ಅಭಿಪ್ರಾಯ. ಹಾಗೆ ಹೇಳೋದಕ್ಕೆ ಕಾರಣ ಶ್ರುತಿ ಪ್ರಮಾಣ ಅಂತ ನೋಡಿದ್ವಿ. ಹೀಗೆ ಅಂತ ಸಾಕಷ್ಟು ಬೇರೆ ಬೇರೆ ದೃಷ್ಟಾಂತಗಳನ್ನೆಲ್ಲ ಉದಾಹರಿಸ್ತಾ ಈ ಜೀವಾತ್ಮ ಪರಮಾತ್ಮನಿಗಿಂತ ಬೇರೆ ಅಲ್ಲ ಅನ್ನೋದನ್ನು ಹಿಂದೆ ಹೇಳಿ ಆಗಿದೆ. ಈಗ ಶ್ರುತಿ ಮೂಲಕ ಹೇಳುವಂತಹದ್ದು ವೇದಾಂತ ಡಿಂಡಿಮ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥ ಮೊದಲು ಒಂದು ನೀತಿಯ ಮಾತನ್ನು ಹೇಳುತ್ತೆ ಶ್ಲೋಕದ ಪೂರ್ವಾರ್ಧದಲ್ಲಿ. ಉತ್ತರಾರ್ಧದಲ್ಲಿ ಶ್ರುತಿ ಸಮ್ಮತವಾದ ವಿಚಾರವನ್ನು ಹೇಳುತ್ತೆ. ಅದು ಏನು ಹೇಳುತ್ತೆ ಅಂದರೆ, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ. ನಮ್ಮ ದೇಶದ ವೇದಾಂತ ಸಾಹಿತ್ಯದ ಸಾವಿರಾರು ಅಲ್ಲ, ಲಕ್ಷ ಅಲ್ಲ, ಕೋಟಿ ಗ್ರಂಥಗಳು ಏನು ಹೇಳಿವೆಯೋ ಅದನ್ನು ನಾನು ಅರ್ಧ ಶ್ಲೋಕದಲ್ಲಿ ಹೇಳ್ತೇನೆ. ಅಂದರೆ ಅವುಗಳ ಜಿಸ್ಟ್, ಅವುಗಳ ಸಾರ, ಅವುಗಳ ಎಸ್ಸೆನ್ಸ್ ಏನು ಅನ್ನೋದನ್ನು ನಾನು ಅರ್ಧ ಶ್ಲೋಕದಲ್ಲಿ ಹೇಳ್ತೇನೆ. ಏನು ಅಂತ ಕೇಳಿದರೆ ಆ ಸಾರ ಹೀಗುಂಟು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಇನ್ನೊಂದ್ಸಲ ಹೇಳ್ತೇನೆ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಪೂರ್ವಾರ್ಧ ಕೇಳಿದ್ದೇನೆ. ಅಂದರೆ ಈ ವಿಶಾಲವಾದಂಥ ಗ್ರಂಥ ರಾಶಿಗಳೆಲ್ಲ
ಏನು ಹೇಳಿವೆಯೋ ಅದನ್ನು ನಾನು ಅರ್ಧ ಶ್ಲೋಕದಿಂದ ಹೇಳ್ತೇನೆ. ಆ ಅರ್ಧ ಶ್ಲೋಕ ಎಷ್ಟು ಅಂದರೆ ಇಷ್ಟು: ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಪರಬ್ರಹ್ಮ ವಸ್ತು ಮಾತ್ರ ಸತ್ಯ. ಸತ್ಯ ಅಂದ್ರೇನು? ಯಾವುದು ಭೂತಕಾಲದಲ್ಲೂ ವರ್ತಮಾನ ಕಾಲದಲ್ಲೂ ಭವಿಷ್ಯತ್ ಕಾಲದಲ್ಲೂ ಬದಲಾವಣೆ ಆಗದೇ ಇರುತ್ತೋ ಅದು ಸತ್ಯ. ಹಾಗಾಗಿ ಅದು ಸತ್ಯ, ಬ್ರಹ್ಮವಸ್ತು ಸತ್ಯ. ಒಂದು ಅದು ಸತ್ಯ ಅಂತ ಆದಮೇಲೆ ಮತ್ತೆ ಜಗತ್ತೇ ಹೇಗಿದೆ ಕೇಳಿದರೆ ಅದು ಮಿಥ್ಯಾ. ಮಿಥ್ಯಾ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ಇಲ್ಲ ಅಂತ ಅರ್ಥ ಅಲ್ಲ. ನೋಡಿ, ಬ್ರಹ್ಮವಸ್ತು ಸತ್ಯ ಅಂತ ಹೇಳೋದಕ್ಕೆ ಬರುತ್ತೆ, ಆದರೆ ಪ್ರಪಂಚ ಪೂರ್ತಿ ಸತ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಬ್ರಹ್ಮವನ್ನು ಹೇಳೋದಕ್ಕೆ ಉಪನಿಷತ್ತಿನಲ್ಲಿ ಡೆಫಿನೇಷನ್ ಉಂಟು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ಆದರೆ ಪ್ರಪಂಚವನ್ನು ಹೇಳೋದಕ್ಕೆ ಡೆಫಿನೇಷನ್ ಇಲ್ಲ. ಉಂಟಾ? ಇಲ್ಲ. ಸತ್ಯದ ಲಕ್ಷಣ ಅಂತೂ ಅದರಲ್ಲಿ ಬರೋದಿಲ್ಲ. ಯಾಕೆ ಕೇಳಿದರೆ, ಈಗ 30 ವರ್ಷಗಳ ಹಿಂದೆ ಇದ್ದ ಹಾಗೆ ಬೆಂಗಳೂರು ನಗರ ಹೀಗೂ ಆಗ ಹೇಗಿತ್ತು ಇವತ್ತು ಹಾಗಿದೆಯೋ? ಇಲ್ಲ. ಅಂದರೆ ಏನಾಗಿದೆ? ಬದಲಾವಣೆ ಆಗಿದೆ. ಬದಲಾವಣೆ ಆಯಿತು ಅಂದರೆ ಅಲ್ಲಿ ಸತ್ಯದ ಅಂಶ ಬರುತ್ತೋ? ಬರುತ್ತಾ? ಬರೋದಿಲ್ಲ. ಆದ್ದರಿಂದ ಸತ್ಯ ಅಲ್ಲ. ಹಾಗೆ ಅಂತ ಕಣ್ಣಿಗೆ ಕಾಣಿಸುತ್ತಲ್ಲ? ಹೌದು, ಕಾಣಿಸುತ್ತೆ. ಹಾಗಾಗಿ ಯಾವುದು ಇದೆ ಅಂತ ಆಗಲಿ ಇಲ್ಲ ಅಂತನಾಗಲಿ ಹೇಳಲಿಕ್ಕಾಗೋದಿಲ್ವೋ ಅದನ್ನೇ ಮಿಥ್ಯಾ ಅಂತ ಹೇಳೋದು. ಇಟ್ ಇಸ್ ಕಾಲ್ಡ್ ಅನಿರ್ವಚನೀಯ. ಶಬ್ದದ ಮೂಲಕ ಅದರ ಸ್ವರೂಪವನ್ನು ಸೆರೆ ಹಿಡಿದು ಹೇಳೋದಕ್ಕೆ ಆಗದೇ ಇರುವುದು ಅದು ಮಿಥ್ಯಾ. ಹಾಗಾಗಿ ಪ್ರಪಂಚ ಅದು ಎರಡೂ ಸಹ ಕಾಣುತ್ತೆ. ಹಾಗಾಗಿ ಯಾವುದರಲ್ಲಿ ಎರಡೂ ಕಾಣುತ್ತೋ ಅದು ಸತ್ಯ ಅಲ್ಲದಂತೂ ಪಕ್ಕ. ಅದು ತಾನೆ, ಇಲ್ಲ ಅಂತ ಹೇಳೋದಿಲ್ಲ. ಮಿಥ್ಯಾ ಅನ್ನೋದಕ್ಕೆ ಇಲ್ಲವೇ ಇಲ್ಲ, ಸುಳ್ಳು ಅಂತ ಅರ್ಥ ಅಲ್ಲ. ಅದು ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದು ಮಿಥ್ಯಾ ಎನ್ನುವ ಶಬ್ದದ ಅರ್ಥ. ಮಿಥ್ಯಾ ಶಬ್ದ ಅನಿರ್ವಚನೀಯತಾ ಪರಃ ಅಂತ ಭಾಷ್ಯದ ಪಂಕ್ತಿ. ಈ ಕೆನಾಟ್ ಎಕ್ಸ್ಪ್ಲೈನ್ ದಟ್. ಅಷ್ಟು ಹಿನ್ನೆಲೆಯಲ್ಲಿ ಇದನ್ನು ಹೇಳೋದಕ್ಕೆ ಕಾರಣ, ಮತ್ತೆ ಬ್ರಹ್ಮ ಸತ್ಯಂ ಆಯಿತು, ಜಗನ್ಮಿಥ್ಯಾ, ಮತ್ತು ಮುಂದಿನ ಸ್ಟೇಟ್ಮೆಂಟು ಜೀವೋ ಬ್ರಹ್ಮೈವ ನ ಅಪರಃ. ಜೀವ ಬ್ರಹ್ಮನೇ ಆಗಿದ್ದಾನೆ ಅಷ್ಟೇ ಹೊರತುನು ಸಹ ಬೇರೆ ಅಲ್ಲ. ಹಾಗಿದ್ರೆ ಯಾಕೆ ತಕ್ಷಣ ನಾನು ಬ್ರಹ್ಮವೇ ಆಗಿದ್ದೇನೆ ಅನ್ನುವಂಥ ಭಾವನೆ ಬರೋದಿಲ್ಲ, ನಮಗೆ ದೃಢ ಆಗೋದಿಲ್ಲ ಕೇಳಿದರೆ, ಅಜ್ಞಾನದ ಪ್ರಾಚುರ್ಯದಿಂದಾಗಿ ನಮ್ಮ ಸ್ವರೂಪ ವಿಸ್ಮೃತಿ ಆದದ್ರಿಂದ ಬ್ರಹ್ಮವೇ ಆದದ್ದಿದ್ರೂ ಸಹ ನಾನು ಬ್ರಹ್ಮವಾಗಿದ್ದೇನೆ ಅಂತ ಅನುಭವ ಬರುವುದಿಲ್ಲ. ಸುದೀರ್ಘಕಾಲ ಸಾಧನೆ ನಡೆದಾಗ ಅದು ಅನುಭವಕ್ಕೆ ಬರ್ತದೆ. ಹಾಗಾಗಿ ಜೀವೋ ಬ್ರಹ್ಮೈವ ನಾಪರಃ. ಅಲ್ಲಿ ಏನು ಹೇಳಂಗಾಯ್ತು? ಬ್ರಹ್ಮೈವ ಜೀವಸ್ವಯಂ ಜೀವಾತ್ಮಮೇವ ಔಪಾಧಿಕಂ ಬ್ರಹ್ಮತ್ವಂ. ಅಲ್ಲಿಗೆ ಬ್ರಹ್ಮವೇ ಜೀವಭಾವದಿಂದ ಇದೆ. ಆ ಬ್ರಹ್ಮ ಜೀವಭಾವದಿಂದ ತೋರುವುದಕ್ಕೆ ಕಾರಣ ಉಪಾಧಿ. ಅಂದರೆ ಜೀವ ಎನ್ನುವಂಥ ಚೈತನ್ಯ ಮತ್ತು ಬ್ರಹ್ಮ ಎನ್ನುವಂಥ ಚೈತನ್ಯ ಎರಡು ಒಂದೇ ಆದ್ರೂ ಸಹ ಈ ಚೈತನ್ಯ ಉಪಾಧಿ, ಅಂತಃಕರಣ ಎನ್ನುವಂಥ ಉಪಾಧಿಯಿಂದ ಕೂಡಿದಾಗ ಅದು ಜೀವ ಅಂತ ಕರೆಸ್ಕೊಳ್ಳುತ್ತೆ. ಆ ಅಂತಃಕರಣ ಎನ್ನುವಂಥ ಉಪಾಧಿ ರಹಿತವಾದಾಗ ಬ್ರಹ್ಮ ಅಂತ ಕರೆಸಿಕೊಳ್ಳುತ್ತೆ. ಹೇಗೆ ಅಂದರೆ, ಹೊರಗಿರುವುದು ಮಹಾಕಾಶ, ಒಳಗಿರುವುದು ಏನು? ಭವನಾಕಾಶ ಅಥವಾ ಘಟಾಕಾಶ. ಇದು ಅದರಿಂದ ಬೇರೆ ಕಾರಣದಕ್ಕೆ ಕಾರಣ ಈ ಆಕಾರ, ಈ ಗೋಡೆಗಳು. ಮಡಿಕೆ ಆದರೆ ಮಡಿಕೆ. ಹೀಗೆ ವಾಸ್ತವಿಕವಾಗಿ ಇದು ಅದಕ್ಕಿಂತ ಬೇರೆ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಜೀವೋ ಬ್ರಹ್ಮೈವ ನಾಪರಃ. ಬ್ರಹ್ಮೈವ ಜೀವಸ್ವಯಂ ಬ್ರಹ್ಮತ್ವಂತು ಜೀವ ಇತಿ ಜ್ಞಾತಸ್ಯ ವಾಸ್ತವಿಕಂ ಸ್ವರೂಪಂ ರಜ್ಜುರಿವ ಸರ್ಪಸ್ಯ. ಹಾಗಿದ್ರೆ ಆ ಭಾವ ಬಂದಾಗ ಹೇಗಿರುತ್ತೆ? ನಾನು ಬ್ರಹ್ಮವೇ ಆಗಿದ್ದೇನೆ ಅಂತ ಅಂದಾಗ ಹೇಗಿರುತ್ತೆ ಕೇಳಿದರೆ, ಇನ್ನೇನಿಲ್ಲ, ಇಷ್ಟು ದಿವಸ ಹಗ್ಗದಲ್ಲಿ ಹಾವು ಅಂತ ಕಂಡಿತ್ತು. ಆ ಹಾವು ಅಳೆದಾಗ ಏನು ಕಾಣುತ್ತೆ? ಹಗ್ಗವೇ ಇರುತ್ತೆ. ಹಾಗೆ ಜೀವಭಾವ ಅಳಿದಾಗ ಅವನು ಬ್ರಹ್ಮವೇ ಆಗಿ ನಿಂತು ಬಿಡ್ತಾನೆ. ದೇಹದಲ್ಲಿ ಏನು ಬದಲಾವಣೆ ಆಗೋಲ್ಲ. ಈ ಬದಲಾವಣೆ ಆಗುವಂತಹದ್ದು ಅಂತರಂಗದಲ್ಲಿ. ಜ್ಞಾನಿ ಆದ ತಕ್ಷಣ ಅವನಿಗೇನೋ ಕೋಡು ಬರುತ್ತೆ ಅಥವಾ ಬೇರೆ ರೀತಿಯಾಗಿ ಕಾಣ್ತೇನೋ ಅವನು ಗುರುತಿಸೋಕ್ಕೆ ಆಗೋದಿಲ್ಲ. ಹೀಗೆ
ಜೀವಸ್ವಯಂ ಬ್ರಹ್ಮೈವ ನ ವ್ಯತಿರಿಕ್ತ. ಆದ್ದರಿಂದ ಈ ಜೀವ ಸ್ವತಃ ಬ್ರಹ್ಮವೇ ಅಷ್ಟೇ ಹೊರತು ಬೇರೆ ಅಲ್ಲ. ಅಷ್ಟಾದ ಮೇಲೆ ಈಗ ಮತ್ತೆ ಮುಂದೆ ಅಲ್ಲಿಗೆ ಬ್ರಹ್ಮವೇ ಇರುವುದು, ಇರುವ ಬ್ರಹ್ಮವೇ ಜೀವಭಾವದಿಂದ ಉಪಾಧಿಯಿಂದಾಗಿ ತೋರುತ್ತದೆ ಅಂತ. ಅದರಲ್ಲೇ ಸೃಷ್ಟಿ ತೋರತ್ತೆ, ಅದರಲ್ಲೇ ಸೃಷ್ಟಿ ಲಯವೂ ಆಗತ್ತೆ. ಉಪನಿಷತ್ತಿನಲ್ಲಿ ಒಂದು ಶಬ್ದ ಉಂಟು, ತಜ್ಜಲಾನಿ ಅಂತ. ಈ ಶಬ್ದಗಳನ್ನೆಲ್ಲ ನೋಡಬೇಕು. ಮೇಲ್ನೋಟಕ್ಕೆ ನೋಡಿದರೆ ಕೇಳಿದರೆ ಏನೂ ಅರ್ಥ ಆಗುವುದಿಲ್ಲ. ತಜ್ಜಲಾನಿ, ಸ್ವಲ್ಪ ಸಂಸ್ಕೃತ ಬಂದವರಿಗೆ ಓಹೋ ಜಲಾನಿ ಅಂದರೆ ಜಲಂ ಜಲೇ ಜಲಾನಿ ಅಷ್ಟು ಗೊತ್ತಿರುತ್ತಲ್ಲ. ತಜ್ಜಲಾನಿ, ಓ ಅದು ನೀರು ಅಂತ ಅಷ್ಟು ಅರ್ಥ ಆಗಿಬಿಡುತ್ತೆ. ಹಂಗೆ ಅರ್ಥ ಆದರೆ ಅಪಾರ್ಥವೇ. ಯಾಕೆ ಕೇಳಿದರೆ ಅದನ್ನು ಬಿಡಿಸ್ಬೇಕು ನೋಡಿ. ತಜ್ಜಲಾನಿ ಅಂದರೆ ತಜ್ಜ ತಲ್ಲ ಅಂತ ಹೀಗೆ ಪದಚ್ಛೇದ. ತಸ್ಮಾತ್ ಜಾಯತೆ ಇತಿ ತಜ್ಜಂ, ಈ ಪ್ರಪಂಚ ಆ ಬ್ರಹ್ಮವಸ್ತುವಿನಿಂದ ಹುಟ್ಟಿದೆ, ಆದ್ರಿಂದ ಇದು ತಜ್ಜ, ಅಜ್ಜ ಅಲ್ಲ, ತಜ್ಜ. ಆಮೇಲೆ ತಸ್ಮಿನ್ ಲೀಯತೆ ಇತಿ ತಲ್ಲಂ, ಅದರೊಳಗೆ ಏನಾಗುತ್ತೆ ಕೇಳಿದರೆ ಏನಾಗುತ್ತೆ. ನಿನ್ನೆ ದಿವಸ ನಾವು ನೋಡಿದ್ದೇವೆ, ಯಾವ ಕಾರ್ಯ ತನ್ನ ಕಾರಣದಲ್ಲಿ ಲಯವಾಗುತ್ತೋ ಅದು ಅದಕ್ಕೆ ಉಪಾದಾನ ಕಾರಣ. ಹೌದು ತಾನೆ? ಆ ಬ್ರಹ್ಮವಸ್ತುವೇ ಪ್ರಪಂಚಾಕಾರವಾಗಿ ತೋರುತ್ತೆ, ಮತ್ತೆ ಅದರಲ್ಲಿಯೇ ಲಯವಾಗುತ್ತೆ. ಅಂದರೆ ಕಾರ್ಯ ಎನ್ನುವಂಥದ್ದು ಕಾರಣವನ್ನು ಬಿಟ್ಟು ಬೇರೆಯಾಗಿ ಇಲ್ಲ. ಯಾಕೆ ಹೇಗೆ ಹೇಳ್ತೀರಿ ಕೇಳಿದರೆ, ಅದು ಉಪಾದಾನ ಕಾರಣ ಲಯವಾದದ್ದರಿಂದಲೇ ಗೊತ್ತಾಗುತ್ತೆ ನಮಗೆ ಅಲ್ವಾ? ಆದ್ದರಿಂದ ಇರುವುದೇನು ಕೇಳಿದರೆ ಬ್ರಹ್ಮವಸ್ತು ಮಾತ್ರ. ಹಾಗಾಗಿ ತಜ್ಜತ್ವಾತ್ ತಲ್ಲತ್ವಾತ್ ತದನತ್ವಾತ್, ಇದನ್ನೇ ಉಪನಿಷತ್ತು ಹೇಳುತ್ತೆ. ಸರ್ವಂ ಖಲ್ವಿದಂ ಬ್ರಹ್ಮ, ಇದೆಲ್ಲವುದೂ ಸಹ ಇದಂ ಬ್ರಹ್ಮ. ಇದಂ ಅಂದರೆ ತೋರ್ತಾ ಇರುವಂತಹ ಈ ಪ್ರಪಂಚ ಇದು ಬ್ರಹ್ಮವಸ್ತುವೇ ಆಗಿದೆ ಅಂತ. ದಯವಿಟ್ಟು ಉಪನಿಷತ್ತಿನ ವಾಕ್ಯ ಇದು ಸರಿಯಾಗಿ ಅರ್ಥ ಆಗಿದ್ರೆ ಅಪಾರ್ಥ ಆಗಿಬಿಡುತ್ತೆ. ಏನೋ ಕಲ್ಲು ಕಲ್ಲು ಅಂತ ಬಂತಲ್ಲ ಅಂತ. ಇದು ಈ ಹೊರಗಿನ ಕಲ್ಲಲ್ಲ, ಅದು ಕಲ್ಲು ಅಲ್ಪಪ್ರಾಣ, ಇದು ಖಲು ಮಹಾಪ್ರಾಣ. ಸರ್ವಂ ಖಲು ಇದಂ ಬ್ರಹ್ಮ, ಖಲು ಇದಂ. ಹಿಂದೆ ಏನಾದ್ರು ಓದಿದ್ದಿದ್ರೆ ಸಂಸ್ಕೃತ ಸಂಧಿಗಳು ನೆನಪಿದ್ರೆ, ಉಕಾರದ ಮುಂದೆ ಇಕಾರ ಬಂದರೆ ಆ ಉಕಾರ ಏನಾಗುತ್ತೆ, ಅಲ್ಲ ಉಕಾರದ ಮುಂದೆ ಯಾವುದೇ ಸ್ವರ ಬಂದ್ರೂ ಸಹ ಆ ಉಕಾರ ಇಟ್ ಟೇಕ್ಸ್ ಒಕಾರ, ದಟ್ ಇಸ್ ಕಾಲ್ಡ್ ಎಣ್ಸಂಧಿ ಅಲ್ವಾ? ಹಾಗಾಗಿ ಖಲು ಇದಂ ಖಲ್ವಿದಂ ಅಂತ ಅಷ್ಟೇ. ಅಂದರೆ ಏನು, ಇದೆಲ್ಲವೂ ಸಹ ಬ್ರಹ್ಮವೇ ಅಲ್ವಾ? ಬ್ರಹ್ಮವೇ ಅಲ್ವಾ ಅಂತ ಹೇಳಬೇಕಿದ್ರೆ ಅನುಭವಿಸಿದವನು ಮಾತ್ರ ಹೇಳೋದಕ್ಕೆ ಸಾಧ್ಯ. ಉಪನಿಷತ್ತು ಅಪೌರುಷೇಯ ಅಂತ ಉಪನಿಷತ್ತು ಇದೆಲ್ಲವುದು ಬ್ರಹ್ಮವೇ ಅಲ್ವಾ ಅಂದರೆ ಬ್ರಹ್ಮವನ್ನು ಬಿಟ್ಟು ಬೇರೆ ಅಲ್ಲ ಅಂತ ಅರ್ಥ. ಹೀಗೆ ಉಪನಿಷತ್ತಿನ ಮಾತು ಇದಂ ಸರ್ವಂ ಯದಯಮಾತ್ಮ ಮತ್ತೆ ಮತ್ತೆ ಹೇಳುತ್ತೆ, ಇದೆಲ್ಲವುದೂ ಸಹ ಆತ್ಮವಸ್ತುವೇ ಆಗಿದೆ. ಆತ್ಮೈವೇದಂ ಸರ್ವಂ. ಈ ಸಾಲು ಸಾಲು ಆ ಶ್ರುತಿ ವಾಕ್ಯಗಳನ್ನು ಕೋಟ್ ಮಾಡ್ತಾರೆ. ಮಧ್ಯದಲ್ಲಿ ಒಂದು ವಿಷಯ ಹೇಳ್ಬಿಡ್ತೇನೆ. ಅದ್ವೈತ ವೇದಾಂತ ಸಾಹಿತ್ಯದಲ್ಲಿ ಬೆಳೆದಷ್ಟು ಗ್ರಂಥರಾಶಿಗಳು ಇನ್ಯಾವ ಶಾಸ್ತ್ರದಲ್ಲೂ ಬೆಳೆದಿಲ್ಲ. ಅದರಿಂದಲೇ ನಮಗೆ ಗೊತ್ತಾಗುತ್ತೆ ಆ ಶಾಸ್ತ್ರದ ಹೆಚ್ಚುಗಾರಿಕೆ ಎಷ್ಟು ಅಂತ. ನಮ್ಮ ಷಟ್ಶಾಸ್ತ್ರಗಳು 6 ದರ್ಶನಗಳು ಅಂತ ಹೇಳ್ತೇವಲ್ಲ, ಈ ದರ್ಶನದಲ್ಲಿ ಎಷ್ಟು ಗ್ರಂಥರಾಶಿಗಳಿವೆಯೋ ಅಷ್ಟಿನ್ಯಾವ ದರ್ಶನದಲ್ಲೂ ಸಹ ಸಿಗೋದಿಲ್ಲ. ಅಂದರೆ ಅಷ್ಟು ಜನ ಅದನ್ನು ಓದಿದ್ದಾರೆ, ಮತ್ತು ಅದನ್ನು ತಿಳ್ಕೊಂಡಿದ್ದಾರೆ, ಮತ್ತು ಅದಕ್ಕೆ ವಿಷಯವನ್ನು ಕೊಟ್ಟಿದ್ದಾರೆ. ಅದರಿಂದಲೇ ಅದರ ಹೆಚ್ಚುಗಾರಿಕೆ ಗೊತ್ತಾಗುತ್ತೆ. ಹಾಗಾಗಿ ಉಪನಿಷತ್ತಿನ ವಚನವನ್ನು ಕೋಟ್ ಮಾಡ್ತಾರೆ, ಇದಂ ಸರ್ವಂ ಯದಯಮಾತ್ಮ, ಇದೆಲ್ಲವುದೂ ಸಹ ಆತ್ಮವೇ. ಮತ್ತು ಬ್ರಹ್ಮೈವೇದಂ ಸರ್ವಂ, ಇದೆಲ್ಲವುದೂ ಸಹ ಬ್ರಹ್ಮವೇ ಅಂತ. ಕೊನೆಗೆ ಏಕಮೇವ ಅದ್ವಿತೀಯಂ, ಇದೆಲ್ಲವುದೂ ಸಹ ಬ್ರಹ್ಮವೇ ಅಂತ ಹೇಳಿ ಹೇಳ್ತಾ, ಆ ಜ್ಞಾನಿಗಳು ಯಾರು ಕೇಳಿದರೆ ಅಲ್ಲಿ ಮುಂದೆ ಶಬ್ದ ಉಂಟು, ಸಂತ್ಯಕ್ತ ಬಾಹ್ಯ ಪ್ರಬುದ್ಧ ಮತಯ. 3ನೇ ಸಾಲಲ್ಲುಂಟು ಶಬ್ದ ಪ್ರಬುದ್ಧ ಮತಿಯಾದವರು. ಮತಿ ಅಂದರೆ ಬುದ್ಧಿ, ಪ್ರಬುದ್ಧವಾದ ಬುದ್ಧಿ ಉಳ್ಳವರು. ಅವ್ರು ಹೇಳ್ತಾರೆ ಏನು ಕೇಳಿದ್ರೆ ಇದೆಲ್ಲವುದು ಸಹ ಬ್ರಹ್ಮವೇ ಅಂತ. ಇದು ಬ್ರಹ್ಮ ಅಲ್ಲ ಅಂತ ಯಾರು ಹೇಳ್ತಾರೆ, ಅವರು ಅಪ್ರಬುದ್ಧ ಮತಿಗಳು. ಹಾಗಾಗಿ ಆ ಪ್ರಬುದ್ಧ ಮತಿಗಳಾದವರು ಏನು ಹೇಳ್ತಾರೆ ಅಂದರೆ,
ಆ ಪ್ರಬುದ್ಧ ಬುದ್ಧಿಯುಳ್ಳವರು ಯಾವಾಗ ಆಗ್ತಾರೆ ಅಂತಂದರೆ ಶ್ರುತಿ, ಆ ಉಪನಿಷತ್ತಿನ ವಚನ ಮತ್ತು ಆಚಾರ್ಯರ ಗುರುಗಳ ಉಪದೇಶವನ್ನು ತಿಳಿದುಕೊಂಡು ಸಾಧನೆಗೆ ತೊಡಗಿಕೊಂಡವರು ಅವರು ಪ್ರಬುದ್ಧ ಮತಿಗಳು. ಅವರು ಹೇಳ್ತಾರೆ ಏನು ಕೇಳಿದರೆ ಇದೆಲ್ಲವುದೂ ಸಹ ಬ್ರಹ್ಮವೇ ಅಂತ. ಮತ್ತು ಅವರು ಹೇಗಿರ್ತಾರೆ ಆ ಪ್ರಬುದ್ಧ ಮತಿಗಳು ಅಂದರೆ ಸಂತ್ಯಕ್ತ ಬಾಹ್ಯಾಹ, ಮುಂದಿನ ಶಬ್ದ ಉಂಟು ಅಲ್ಲಿ, ಹೊರಗಿನ ಎಲ್ಲ ವಸ್ತುಗಳ ಜೊತೆಗಿರುವ ಸಂಬಂಧವನ್ನು ಅವರು ಕತ್ತರಿಸಿಕೊಂಡಿರ್ತಾರೆ. ಅದಕ್ಕೋಸ್ಕರ ಅವರನ್ನು ವಿರಕ್ತರು ಅಂತ ಕರೀತಾರೆ. ನಾವು ಅದರೊಳಗೆ ಎಲ್ಲದರೊಳಗೂ ಸಹ ಆಸಕ್ತರು, ಇದರೊಳಗೆ ಮಾತ್ರ ವಿರಕ್ತರು. ನಮಗೂ ವೈರಾಗ್ಯ ಉಂಟು, ಅವರಿಗೂ ಉಂಟು. ಆದರೆ ನಮಗೆ ಯಾವುದರಲ್ಲಿ ವೈರಾಗ್ಯವೋ ಅವರಿಗೆ ಅದರಲ್ಲಿ ಆಸಕ್ತಿ, ಅವರಿಗೆ ಯಾವುದರಲ್ಲಿ ವೈರಾಗ್ಯವೋ ನಮಗದರೊಳಗೆ ಆಸಕ್ತಿ. ಇದನ್ನೇ ಅಲ್ವಾ ಭಗವಂತ ಹೇಳಿದ್ದು, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಜ್ಞಾನಿಗೆ ಯಾವುದು ಕತ್ತಲೋ ಅದು ನಮಗೆ ಮಹಾ ಬೆಳಕು, ನಮಗೆ ಯಾವುದು ಕತ್ತಲೋ ಅದು ಅವನಿಗೆ ಮಹಾ ಬೆಳಕು. ನಮಗೆ ಯಾವುದು ಕತ್ತಲು? ಆತ್ಮ ವಿಷಯ ಕತ್ತಲು ನಮಗೆ, ಅವನಿಗದು ಬೆಳಕು. ಹಾಗಿದ್ರೆ ನಮಗೆ ಯಾವುದು ಬೆಳಕು? ಲೌಕಿಕ ವಿಷಯ ಬೆಳಕು, ಅವನಿಗದು ಕತ್ತಲು. ಎರಡು ಒಟ್ಟೊಟ್ಟಿಗೆ ಹೇಗೆ ಹೇಳ್ತೇವೆ ಒಂದೇ ವಿಷಯನ. ಹಾಗಾಗಿ ಇಂತಹ ಪ್ರಬುದ್ಧ ಮತಿಗಳಾದವರು ಹೀಗೆ ಅವರು ಹೇಳ್ತಾರೆ, ಗುರು ಉಪದೇಶ, ಶಾಸ್ತ್ರದ ಮತ್ತು ಶ್ರವಣ ಮಾಡಿದ್ದನ್ನು ಮತ್ತೆ ಮತ್ತೆ ಸಾಧನೆಗೆ ಒಗ್ಗಿಸಿಕೊಂಡು ಆ ರೀತಿಯಾಗಿ ತೀರ್ಮಾನಕ್ಕೆ ಬಂದಿರ್ತಾರೆ. ಅದಾದಮೇಲೆ ಮುಂದೇನಾಗ್ತಾರೆ ಅಂದರೆ, ಹಾಗೆ ಅವರ ಸಾಧನೆ ಪರಿಪಕ್ವ ಆದ ಮೇಲೆ ಬ್ರಹ್ಮೀಭೂಯ ವಸಂತಿ ಸಂತತಚಿದಾನಂದಾತ್ಮನೈವ ಧ್ರುವಂ, ಅವರು ಬ್ರಹ್ಮೀಭೂಯ ವಸಂತಿ, ಸ್ವತಃ ಬ್ರಹ್ಮಭಾವವನ್ನೇ ಪಡೆದು ಅವರು ಬದುಕಿರ್ತಾರೆ. ಅವ್ರನ್ನೇ ಜೀವನ್ಮುಕ್ತರು ಅಂತ ಕರೆಯೋದು. ಇಲ್ಲಿ ಒಂದು ಸಂದೇಹ ನಮಗೆ, ಬ್ರಹ್ಮ ಸ್ವಲ್ಪ ಸಂಸ್ಕೃತದ ಪರಿಚಯ ಇದ್ದವರಿಗೆ ಗೊತ್ತಾಗ್ತದೆ, ಅದು ಅಕಾರ ಅಂತ ನಪುಂಸಕಲಿಂಗ. ಆ 4 ತಲೆಯವನಿದ್ದಾನಲ್ಲ ಅವನು ನಪುಂಸಕಲ್ಲ, ಅವನು ಗಂಡು. ಹಾಗಾಗಿ ಬ್ರಹ್ಮ ಬ್ರಹ್ಮಾಣವು ಬ್ರಹ್ಮಾಣ ಅಂತ ನಡೆಯುತ್ತೆ ಶಬ್ದ. ವೇದಾಂತ ಹೇಳುವಂತಹದ್ದು ಚೈತನ್ಯ ಸ್ವರೂಪನಾದ ಪರಬ್ರಹ್ಮವಾದ್ದರಿಂದ ಅದು ನಪುಂಸಕಲಿಂಗ. ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ಅಂತ ಶಬ್ದ ನಡೆಯುತ್ತೆ. ನೋಡಿ, ಬ್ರಹ್ಮ ಭೂಯ ಅಂತ ಆಗಬೇಕಿತ್ತು, ಅಲ್ಲಿ ಏನುಂಟು ನೋಡಿ, ಅಲ್ಲಿ ಬ್ರಹ್ಮೀಭೂಯ ಅಂತ ಉಂಟು. ಬ್ರಹ್ಮ ಅಕಾರ ಅಂತ ಶಬ್ದ, ಭೂಯ ಅಂದ್ರೆ ಆದ, ಅಂದರೆ ಬ್ರಹ್ಮಭಾವವನ್ನು ಪಡೆದು ಬ್ರಹ್ಮನಾಗಿ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಬ್ರಹ್ಮಭೂಯ ಅಂತ ಹೇಳಬೇಕಿತ್ತಲ್ವಾ, ಬ್ರಹ್ಮೀಭೂಯ ಅಂತ ಯಾಕೆ ಹೇಳಿದರು? ಅದು ತಪ್ಪು ಪ್ರಯೋಗ ಅಲ್ವಾ ಅಂತ ಇದೊಂದು ಪ್ರಶ್ನೆ. ಈ ಶಬ್ದವನ್ನು ನಾವು ಪದೇ ಪದೇ ಕೇಳ್ತಾ ಇರ್ತೇವೆ. ಒಬ್ಬರು ಬಹುದೊಡ್ಡ ಜ್ಞಾನಿಗಳಿದ್ದರು, ಅವರು ಇತ್ತೀಚೆಗೆ ಬ್ರಹ್ಮೀಭೂತರಾದರು ಅಂತ ಶಬ್ದ ಪ್ರಯೋಗ ಮಾಡ್ತೇವೆ. ಬ್ರಹ್ಮಭೂತರಾದರು ಅಂತ ಹೇಳಬೇಕಿತ್ತು ತಾನೇ, ಬ್ರಹ್ಮೀಭೂತರಾದರು ಅಂತ ಯಾಕೆ ಹೇಳಬೇಕು? ಇದು ಭಾಷೆಗೆ ಸಂಬಂಧಪಟ್ಟ ವಿಷಯ. ಆದರೂ ಸಹ ಈ ಶ್ಲೋಕದಲ್ಲಿ ಇದ್ದಿದ್ದರಿಂದ ಹೇಳಬೇಕಾದದ್ದು ನನ್ನ ಕರ್ತವ್ಯ ಅಷ್ಟೇ. ವ್ಯಾಕರಣದ ಒಂದು ನಿಯಮ, ಇದನ್ನೆಲ್ಲ ಗಮನಿಸಬೇಕು. ಶಾಸ್ತ್ರಕಾರರು ಯಾವಾಗಲೂ ತಾವು ಒಂದು ವಿಷಯವನ್ನು ಹೇಳೋದಕ್ಕೆ ಭಾಷೆಯನ್ನು ಬಳಸಿಕೊಳ್ತಾರೆ ಅಂತಾದರೆ ವಿಷಯಕ್ಕಷ್ಟೇ ಗಮನ ಕೊಟ್ಟು ಭಾಷೆಯ ನಿಯಮವನ್ನು ಗಾಳಿಗೆ ತೂರಬಾರದು. ಭಾಷೆಯ ನಿಯಮವನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡಬೇಕು. ಹಾಗೆ ಪಾಲನೆ ಮಾಡದೇ ಇದ್ದರೆ, ನಮಗೆ ಭಾಷೆನೇ ಸರಿಯಾಗಿ ಇಲ್ಲದೇ ಇದ್ದರೆ, ವಿಷಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಭಾಷೆ ಒಂದು ಕ್ಯಾರಿಯರ್ ಇದ್ದಂಗಲ್ವ. ಆಗ ಏನಾಯಿತು, ಈ ಭಾಷೆ ಅನ್ನುವಂಥ ಕ್ಯಾರಿಯರ್ ತೂತಾಗಿಬಿಟ್ಟಿದೆ ಅಂತ ಅರ್ಥ. ಅಲ್ಲಿ ನೀವು ಏನು ಹಾಕಿದರೂ ಸಹ ಏನಾಗುತ್ತೆ, ಅದು ಉದುರು ಬಿದ್ದೋಗ್ಬಿಡುತ್ತದೆ. ಹಾಗಾಗಿ ಮೊದಲು ಏನಿರಬೇಕು, ಕ್ಯಾರಿಯರ್ ಸ್ಟ್ರಾಂಗ್ ಆಗಿರಬೇಕು. ಯಾವ ಕ್ಯಾರಿಯರ್? ಭಾಷೆ ಎನ್ನುವಂಥ ಕ್ಯಾರಿಯರ್. ಎಲ್ಲ ಕ್ಷೇತ್ರದಲ್ಲೂ ಹಾಗೇನೆ ಆ ಭಾಷೆ ಅದು ವ್ಯಾಕರಣದಿಂದ ಪರಿಪುಷ್ಟವಾಗಿ ಇರಬೇಕು. ಆಗ ಮಾತ್ರ ಅದಕ್ಕೆ ಹೆಚ್ಚು ಬೆಲೆ. ವ್ಯಾಕರಣ ಎನ್ನುವಂಥದ್ದು ಭಾಷೆಯ ರಕ್ಷಣೆಗೆ ಹೊರಟಂಥ ಶಾಸ್ತ್ರ ಅದು. ಹಾಗಾಗಿ ಭಗವತ್ಪಾದರು ತಮ್ಮ ಪ್ರತಿಯೊಂದು ಗ್ರಂಥದಲ್ಲೂ ಸಹ ಎಲ್ಲೂ ಸಹ ವ್ಯಾಕರಣ ನಿಯಮವನ್ನು ಉಲ್ಲಂಘನೆ ಮಾಡುವುದಿಲ್ಲ.
ಸ್ವತಃ ವ್ಯಾಕರಣ ಶಾಸ್ತ್ರ ಓದಿದವರು ಅದಕ್ಕೋಸ್ಕರ ಅವರ ಕೃತಿಯನ್ನು ಶಿರೋಧಾರ್ಯ ಅಂತ, ಅವರು ಬರೆದಂತಹ ಗ್ರಂಥದಲ್ಲಿ ಒಂದು ಕೊಟ್ಟಂತಹ ದೃಷ್ಟಾಂತವನ್ನಿಟ್ಟುಕೊಂಡು ನಾವು ಅದಕ್ಕೆ ಸಂಬಂಧಪಟ್ಟ ಸೂತ್ರ ಹುಡುಕ್ತೇವೆ ಅಂತಾರೆ. ಅಷ್ಟರ ಮಟ್ಟಿಗೆ ಪರಿಪಕ್ವವಾದಂಥ ಭಾಷೆ ಅದು. ಹಾಗಾಗಿ ಅವರ ಭಾಷ್ಯಕ್ಕೆ ಅಂಥ ಒಂದು ವಿಶೇಷವಾದ ಸ್ಥಾನವೂ ಉಂಟು. ಆ ಹಿನ್ನೆಲೆಯಲ್ಲಿ ಬ್ರಹ್ಮೀಭೂತ, ಬ್ರಹ್ಮೀಭಾವ ಅಥವಾ ಬ್ರಹ್ಮೀಭೂಯ ಅನ್ನೋದೆಲ್ಲ ಉಂಟಲ್ಲ, ಇವೆಲ್ಲ ಸಾಧು ಪ್ರಯೋಗ, ಸರಿಯಾದ ಶಬ್ದ ಪ್ರಯೋಗ. ಏನು ಅಂದರೆ, ಪಾಣಿನಿ ಒಂದು ಸೂತ್ರ ಮಾಡಿದ್ದಾನೆ, ವ್ಯಾಕರಣದ ರಚಯಿತ. ಏನು ಅಂದರೆ, ಅಭೂತ ತದ್ಭಾವೇ ಚ್ಯುಪ್ ಅಂತ ಒಂದು ಸೂತ್ರ. ಅಭೂತ ತದ್ಭಾವೇ ಚ್ಯುಪ್, ಹಿಂದೆ ಯಾವುದೋ ಆಗಿರದೆ ಈಗ ಆಯಿತು ಅಂತ ಹೇಳಬೇಕು. ಆಗ ಆ ಶಬ್ದಕ್ಕೆ ಚ್ಯುಪ್ ಅಂತ ಒಂದು ಪ್ರತ್ಯಯ ಸೇರಿಸಿ ಅಂತ. ಚಿಪ್ಪಲ್ಲ, ಚ್ಯುಪ್ ಅಂತ. ಅದೆಲ್ಲ ವ್ಯಾಕರಣದ ನಿಯಮ. ಆ ಚಿಪ್ಪಲ್ಲಿ ಏನು ಮಾಡಬೇಕು ಹೇಳಿದ್ರೆ ಚಕಾರ ತೆಗೆದು ಬಿಡಬೇಕು, ವಕಾರ ತೆಗೆದು ಬಿಡಬೇಕು, ಉಳಿದಿರೋದು ಹೇಳಿದ್ರೆ ಈ. ಆಗ ನೋಡಿ, ಈಗ ಒಂದು ದೃಷ್ಟಾಂತ ಕೊಡ್ತೇನೆ. ಈಗ ಬೆಂಗಳೂರು ಒಂದು ಕಾಲದಲ್ಲಿ ಕಾಡಾಗಿತ್ತು. ಮೊದಲು ಇದೇನಾಗಿರಲಿಲ್ಲ, ನಗರ ಆಗಿರಲಿಲ್ಲ. ಕೆಂಪೇಗೌಡ ಬಂದು ಇದನ್ನು ನಗರ ಮಾಡಿದ ಅಲ್ವಾ. ಹಾಗಾಗಿ ಮೊದಲು ಕಾಡಾಗಿತ್ತು, ಆಮೇಲೆ ನಗರ ಆಯಿತು ಅಂತ ಇಟ್ಕೊಳ್ಳೋಣ. ಮೊದಲು ಆಗಿರದೇ ಇದ್ದು ಆಮೇಲೆ ಆದರೆ ಅದಕ್ಕೆ ಈ ಚುಪ್ ಪ್ರತ್ಯಯವನ್ನು ಸೇರಿಸ್ಬೇಕು. ನಗರಂ ಕರೋತಿ ಅಂತ ಹೇಳೋ ಬದಲು ಆಗ ನಗರೀಕರೋತಿ ಅಂತ ಹೇಳಬೇಕು. ಇಲ್ಲ, ಪಟ್ಟಣಗಳನ್ನೆಲ್ಲ ನಾಶ ಮಾಡಿಬಿಟ್ಟ, ಸಸ್ಯಗಳನ್ನು ನಡೆಸಿಬಿಟ್ಟ, ವನಂ ಕರೋತಿ ಅಂತ ಹೇಳಬಾರ್ದು. ಏನು ಹೇಳಬೇಕು, ವನೀಕರೋತಿ ಅಂತ ಹೇಳಬೇಕು. ಅದು ನಿಯಮ, ಭಾಷೆಯ ನಿಯಮ ಅದು. ಹಾಗೇನೆ ಇಲ್ಲಿ ಬ್ರಹ್ಮೀಭೂಯ ಅಂದರೆ ಏನಾಗಿತ್ತು ಅಂದರೆ, ಮೊದಲು ಅಜ್ಞಾನಾವಸ್ಥೆಯಲ್ಲಿ ನಾನು ಅಬ್ರಹ್ಮ ಅನ್ನುವಂಥ ಒಂದು ಭ್ರಮೆ ಇತ್ತು ಅವನಿಗೆ. ಈಗ ಜ್ಞಾನ ಬಂದ ಮೇಲೆ ಹೊಸದಾಗಿ ಬ್ರಹ್ಮ ಆಗಲಿಲ್ಲ, ಹೌದು ತಾನೇ? ಹಾಗಿದ್ರೆ ಏನಾಯಿತು ಕೇಳಿದರೆ, ಆ ಭ್ರಮೆ, ಭ್ರಾಂತಿ, ಅಜ್ಞಾನ ಅವನು ಕಲ್ಪಿಸಿಕೊಂಡದ್ದು ನಿವಾರಣೆ ಆಯಿತು. ಅದು ಹೋದದ್ದೇ ಹೊಸತನ ಬಂತು. ಹಾಗಾಗಿ ಬ್ರಹ್ಮೀಭೂಯ ಅತ್ಯಂತ ಸರಿಯಾದಂತಹ ಶಬ್ದ ಪ್ರಯೋಗ. ಅಷ್ಟು ಹಿನ್ನೆಲೆಯಲ್ಲಿ ಅವರು ಹೇಗಿರ್ತಾರೆ ಕೇಳಿದರೆ, ಬ್ರಹ್ಮೀಭೂಯ ಅಂದರೆ ನಾನು ಬದಲು ಬ್ರಹ್ಮ ಆಗಿರಲಿಲ್ಲ ಅಂತ ಅಂದ್ಕೊಂಡಿದ್ರು, ಸಾಧನೆ ಮಾಡ್ತಾ ಮಾಡ್ತಾ ಅನುಭವಕ್ಕೆ ಬಂತು, ಓಹ್ ಈಗ ನಾನು ಬ್ರಹ್ಮವೇ ಆಗಿದ್ದೇನೆ ಅಂತ ಅಂದ್ಕೊಳ್ತಾರೆ. ಹಾಗಾಗಿ ಆ ಚುಪ್ ಪ್ರತ್ಯಯ ಸೇರಿದ ಪ್ರಯೋಗ ಬ್ರಹ್ಮೀಭೂಯ ವಸಂತಿ ಸಂತತ ಚಿದಾನಂದಾತ್ಮನೈವ ಧ್ರುವಂ. ಮತ್ತೆ ಹೇಗಿರ್ತಾರೆ, ಸಂತತ ಯಾವಾಗಲೂ ಸಹ ನಿರಂತರ ಚಿದಾನಂದಾತ್ಮನೈವ. ಚಿತ್ ಆನಂದ, ಚಿತ್ ಅಂದರೆ ಜ್ಞಾನಸ್ವರೂಪ, ಆನಂದ ಅಂದರೆ ಆನಂದ. ಇದು ಎರಡರಲ್ಲಿಯೇ ಇರ್ತಾರೆ. ಸದಾ ಅರಿವು, ಸದಾ ಆನಂದ ಮತ್ತು ಇರುವು ಅನ್ನೋದು ಅಂಡರ್ಸ್ಟುಡ್. ಅಷ್ಟು ಹಿನ್ನೆಲೆಯಲ್ಲಿ ಆ ಜ್ಞಾನಿಗಳು ಈ ರೀತಿಯಾಗಿ ಅವರು ಆ ಜೀವನ್ಮುಕ್ತಾವಸ್ಥೆಯನ್ನು ಪಡೆದು ತಮ್ಮ ಶೇಷ ಬದುಕನ್ನು ಸಾಗಿಸ್ತಾರೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗಬೇಕು. ಮುಂದಿನ ಶ್ಲೋಕ ಯಾಕೆ ಬಂತು ಕೇಳಿದರೆ, ನೋಡಿ, ಈ ಶ್ಲೋಕದ 3ನೇ ಸಾಲಲ್ಲಿ ಒಂದು ಶಬ್ದ ಉಂಟು, ಸಂತ್ಯಕ್ತ ಬಾಹ್ಯಾಹ ಅಂತ. ಹೊರಗಿನ ಎಲ್ಲವದನ್ನೂ ಬಿಡ್ತಾರೆ ಅಂತ. ಆ ಹೊರಗಿನದು ಯಾವುದು, ಅದನ್ನು ಯಾಕೆ ಬಿಡ್ತಾರೆ ಅನ್ನೋದನ್ನು ಮುಂದಿನ 396ನೇ ಶ್ಲೋಕ ಹೇಳುತ್ತೆ. ಬಿಡಬೇಕು ಅಂದರೆ ಏನೋ ಒಂದು ಕಾರಣ ಇರಬೇಕಲ್ಲ ಅಲ್ವಾ. ಹಾಗಾಗಿ ಯಾಕೆ ಬಿಡ್ತಾರೆ ಅಂತ ಅದನ್ನು ಹೇಳ್ತಾರೆ. ಜಹಿ ಮಲಮಯ ಕೋಶೇ ಅಹಂ ಧಿಯೋತ್ಥಾಪಿತ ಆಶಾಂ ಪ್ರಸಭ ಮನಿಲಕಲ್ಪೆ ಲಿಂಗದೇಹೇಪಿ ಪಶ್ಚಾತ್ ನಿಗಮ ಗದಿತಕೀರ್ತಿಂ ನಿತ್ಯಮಾನಂದಮೂರ್ತಿಂ ಸ್ವಯಮಿತಿ ಪರಿಚೀಯ ಬ್ರಹ್ಮರೂಪೇಣ ತಿಷ್ಠ. ಇನ್ನೊಮ್ಮೆ, ಜಹಿ ಮಲಮಯ ಕೋಶೇ ಅಹಂ ಧಿಯೋತ್ಥಾಪಿತ ಆಶಾಂ ಪ್ರಸಭ ಮನಿಲಕಲ್ಪೆ ಲಿಂಗದೇಹೇಪಿ ಪಶ್ಚಾತ್ ನಿಗಮ ಗದಿತಕೀರ್ತಿಂ ನಿತ್ಯಮಾನಂದಮೂರ್ತಿಂ ಸ್ವಯಮಿತಿ ಪರಿಚೀಯ ಬ್ರಹ್ಮರೂಪೇಣ ತಿಷ್ಠ. ಮಲಮಯವಾದಂತಹ
ಈ ಸ್ಥೂಲ ಶರೀರವೆಂಬ ಚರ್ಮದ ಚೀಲದಲ್ಲಿ ನಾನು ಎನ್ನುವಂಥ ಬುದ್ಧಿಯಿಂದ ಹುಟ್ಟಿದ ಆಸೆ, ಅಭಿಮಾನ, ಅಟ್ಯಾಚ್ಮೆಂಟ್ ಅದನ್ನು ಬಿಟ್ಟು ಬಿಡು. ಅನಂತರ ಬಿಟ್ಟ ಮೇಲೆ ಏನು ಮಾಡಬೇಕು? ಬಿಟ್ಟಾಯಿತು, ವಾಟ್ ನೆಕ್ಸ್ಟ್ ಅಂತ ಕೇಳಿದರೆ, ಇಲ್ಲಪ್ಪ ಇನ್ನೂ ಒಂದು ಉಂಟು ಬಿಡೋದು. ಯಾಕೆಂದರೆ ಇದ್ರ ಒಳಗೂ ಉಂಟು ಮತ್ತು ಬಿಡೋದು. ಇದು ಹೊರಗಿನದಾಯಿತು, ಮತ್ತು ಇದರೊಳಗೆ ಇನ್ನೊಂದು ಉಂಟು. ಯಾವುದು ಕೇಳಿದರೆ, ಅನಂತರ ಗಾಳಿಯಂತೆ ಇರುವಂತಹ ಸೂಕ್ಷ್ಮ ಶರೀರದ ಮೇಲಿರುವ ಆಸೆಯನ್ನೂ ಬಿಟ್ಬಿಡು. ವೇದಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಕೀರ್ತಿತನಾದಂತಹ ಆನಂದಮೂರ್ತಿಯೇ ತಾನಾಗಿದ್ದೇನೆ ಅಂತ ಅಂದುಕೊಂಡು, ಹಾಗೆ ನಿತ್ಯವೂ ಭಾವಿಸಿ ಅನುಭವ ಪಡೆದುಕೊಂಡು ಬ್ರಹ್ಮಸ್ವರೂಪದಲ್ಲಿ ನೆಲೆ ನಿಲ್ಲು. ಇಷ್ಟು ಈ ಶ್ಲೋಕದ ಅರ್ಥ. ಮೂರೇ ವಿಷಯ ಗಟ್ಟಿ ಹೇಳಿದ್ದು, ಆದರೆ ಇದು ಅನುಭವಕ್ಕೆ ಬರೋಷ್ಟೊತ್ತಿಗೆ ಎಷ್ಟೋ ಜನ್ಮ ತೆಗೆದು ಹೋಗ್ಬಿಡ್ತದೆ. ಹೀಗೆ ಅಂತ ತೆಯ್ಯಬೇಕು ಅಂತ ಹೊರಟ್ರೆ, ಅಲ್ಲದಿದ್ರೆ ಅದು ಸಹ ಆಗೋದಿಲ್ಲ. ಏನು ಹೇಳ್ತಾರೆ ನೋಡೋಣ. ಜಹಿ ಮಲಮಯ ಕೋಶೇ. ಹಿಂದೆ ಈ ಪಂಚಕೋಶಗಳ ವರ್ಣನೆ ಮಾಡಬೇಕಿದ್ರೆ ಇದನ್ನು ಅನ್ನಮಯ ಕೋಶ ಅಂತ ಹೇಳಿತ್ತು, ಸ್ಥೂಲ ಶರೀರವನ್ನು. ನಮಗೆ ಅದಷ್ಟನ್ನು ಕೇಳ್ತಾ ಕೇಳ್ತಾ ಬಂದರೂ ಸಹ ಇನ್ನೂ ವೈರಾಗ್ಯ ಬರಲಿಲ್ವಲ್ಲ. ಹಾಗಾಗಿ ನೇರವಾಗಿ ಅದನ್ನು ಸ್ಥೂಲ ದೇಹ ಅಂತ ಹೇಳೋದಿಲ್ಲ. ಇವಾಗ ಏನು ಹೇಳ್ತಾರೆ ಕೇಳಿದರೆ, ಇದೊಂದು ಚೀಲ. ಎಂಥ ಚೀಲ ಕೇಳಿದರೆ, ಹೊಲಸು ತುಂಬಿದ ಚರ್ಮದ ಚೀಲ, ಮಲಮಯ ಕೋಶೆ ಅಂತ. ಈ ಸಂಸ್ಕೃತದಲ್ಲಿ ಮಯಟ್ ಅಂತ ಒಂದು ಶಬ್ದ ಪ್ರತ್ಯಯ ಉಂಟು, ಮಯಟ್ ಅಂತ. ಅದನ್ನು ಬಾಹುಲ್ಯಾರ್ಥದಲ್ಲಿ ಬಳಸ್ತಾರೆ. ಈ ಉದಾಹರಣೆಗೆ ಒಂದು ವಸ್ತು ಬಂಗಾರದಿಂದ ಮಾಡಿದ್ದಾರೆ, ಅದಕ್ಕಿನ್ನೂ ಸ್ವಲ್ಪ ಮಿಶ್ರಣ ಏನೋ ಆಗಿದೆ. ಆದರೆ ಆ ಬಂಗಾರದ ಪ್ರಮಾಣ ಜಾಸ್ತಿ ಇದ್ದರೆ ಆ ವಸ್ತುವನ್ನು ಏನಂತ ಕರೀತಾರೆ ಅಂದರೆ, ಅದು ಸುವರ್ಣಮಯ, ಹಿರಣ್ಮಯ ಅಂತ ಕರೀತಾರೆ ಅಲ್ವಾ. ಹಾಗೆಯೇ ಯಾವುದೋ ಒಂದು ನಾವು ಎಕ್ಸಿಬಿಷನ್ಗೆ ಹೋಗ್ತೇವೆ, ಅಲ್ಲಿ ಎಲ್ಲ ಹೂಗಳಿಂದಲೇ ಎಲ್ಲವನ್ನೂ ಮಾಡಿರ್ತಾರೆ. ಅದನ್ನು ನೋಡಿದ್ದು ನಾವು ಏನು ಹೇಳ್ತೇವೆ? ಪುಷ್ಪಮಯ ಅಥವಾ ಕುಸುಮಮಯ. ಇನ್ನೂ ಅರ್ಥ ಆಗಬೇಕಂದ್ರೆ ಬೇಕಿದೆ ಫ್ಲವರ್ ಮಯ ಅಂತಲೇ ಹೇಳಿ. ಹೌದು ತಾನೆ? ಒಟ್ಟಾರೆ ಆ ಮಯ ಅನ್ನೋದುಂಟಲ್ಲ, ಬಾಹುಲ್ಯ ಎನ್ನುವಂಥ ಅರ್ಥವನ್ನು ಕೊಡುತ್ತೆ. ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆಯೇ ಈ ಶರೀರದ ಬಗ್ಗೆ ಹೇಳಬೇಕಿದ್ರೆ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ ನೋಡಿ. ಅಲ್ಲಿ ಜಹಿ ಮಲಮಯ ಅಂದರೆ ಇಲ್ಲಿ ಯಾವುದು ಜಾಸ್ತಿ ಇದೆ ಅಂತ ಆಯಿತು? ಅದೇ ಜಾಸ್ತಿ. ಅದು ಅಂದರೆ ಹೊಲಸು ಅಂತ ಅರ್ಥ. ಎಲ್ಲ ಕಡೆಯೂ ಅದು ಅಂದರೆ ಹೊಲಸು ಅಂತ ಅರ್ಥ ಅಲ್ಲ, ಇಲ್ಲಿ ಆ ಅರ್ಥ. ಮಲಮಯ ಯಾಕೆ ಕೇಳಿದರೆ, ಯಾವ ಶರೀರದಲ್ಲಿ ಮಲ ಇಲ್ಲ ಅನ್ನೋದೊಂದು ಪ್ರಶ್ನೆ ಒಂದು. ಮತ್ತಷ್ಟೇ ಅಲ್ಲ, ಅದು ಮಲಮಯವೇ ಆಗಿದೆ ಅನ್ನೋದಕ್ಕೆ ಸಾಕಷ್ಟು ಇಲ್ಲಿ ನಮಗೆ ಉದಾಹರಣೆಗಳಿವೆ ನೋಡಿ. ಒಂದು ಮನುಷ್ಯ ಶರೀರ ಅಂದರೆ 9 ರಂಧ್ರಗಳು, 2 ಕಣ್ಣು, ಹಾಗೆ ಇಲ್ಲಿ ಕೆಳಗಡೆಗೆ ಇದು 2 ರಂಧ್ರ, ಇಲ್ಲೊಂದು, ಅಲ್ಲಿಗೆ ಎಷ್ಟಾಯಿತು? 5 ಆಗೋಯ್ತು. 6, 7 ಮಲ ಮೂತ್ರ ವಿಸರ್ಜನೆಯ ದ್ವಾರಗಳು 9. ಈ 9 ರಂಧ್ರಗಳಲ್ಲಿ ಯಾವ ದ್ವಾರದಲ್ಲಿ ಮಲ ಬರೋದಿಲ್ಲ ಅಂತ ಹೇಳಿ. ಈ 9 ರಂಧ್ರಗಳಲ್ಲೂ ಮಲ ಬರುತ್ತೆ ಅಂದರೆ ಒಳಗಡೆ ಎಲ್ಲ ರಂಧ್ರಗಳಲ್ಲೂ ಬರುವಷ್ಟು ಮಲ ಇದ್ದದ್ರಿಂದ ತಾನೇ ಇದು ಮಲಮಯ ಆದದ್ದು ಅಲ್ವಾ. ಒಂದು ಕ್ಷಣಕಾಲ ವಿಚಾರ ಮಾಡಿ. ಈ ಯಾವ ರಂಧ್ರದಿಂದ ಬಂದಂಥ ಹೊಲಸನ್ನೂ ಸಹ ಅದು ಆ ರಂಧ್ರದಿಂದ ಬೇರೆ ಆದ ಮೇಲೆ ನಾವು ಅದನ್ನು ಪ್ರೀತಿಸೋದಕ್ಕೆ ಸಾಧ್ಯ ಉಂಟಾ? ಇಲ್ಲ ತಾನೆ. ಪ್ರಶ್ನೆ ಇಷ್ಟೇ, ಇದೆಲ್ಲವುದು ಒಳಗಿದ್ದಾಗ ಈ ಚೀಲ ಸೇರಿದ ಹಾಗೆ ನಾನು 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 ಅಂತ ಅಂದ್ಕೊಳ್ತೇವಲ್ಲ, ಎಲ್ಲಿದ್ದೇವೆ ನಾವು ಅಲ್ವಾ. ಹಾಗಾಗಿ ಇದು ಮಲಮಯ ಅನ್ನುವಂಥದ್ದು 100ಕ್ಕೆ 1000ದಷ್ಟು ಸತ್ಯ. ಆದರೆ ನಾವೇನು ಮಾಡ್ತೇವೆ ಕೇಳಿದರೆ ಅದನ್ನು ಮುಚ್ಚುತ್ತಾ ಹೋಗ್ತೇವೆ. ಏನೇನು ಲೌಕಿಕವಾಗದೆಲ್ಲ ಸತ್ಯ ಇರ್ಬೋದು, ವೇದಾಂತದ ದೃಷ್ಟಿಯಲ್ಲಿ ನೋಡಿದಾಗ ಅದು ಮಲಮಯ ಅನ್ನೋದು ಹೆಚ್ಚು ಸತ್ಯ. ಅದಷ್ಟೇ ಅಲ್ರಿ, ಈ 9 ಅಷ್ಟೇ ಅಲ್ಲ. ಶಾಸ್ತ್ರ ಹೇಳುತ್ತೆ ಪ್ರತಿಯೊಂದು ರೋಮ ಕೂಪದಿಂದಲೂ ಸಹ ಹೊಲಸು ಬರ್ತಾ ಇರುತ್ತೆ ಅಂತ.
ಯಾವುದು ಒಂದು ದಟ್ ಇಸ್ ಕಾಲ್ಡ್ ಸ್ವೇದ, ಬೆವರು. ಒಬ್ಬ ಜ್ಞಾನಿಗಳು ಒಂದು ಮಾತು ಹೇಳ್ತಾರೆ, ಒಬ್ಬ ನಿಜವಾದ ವಿರಕ್ತನಾದವನಿಗೆ, ಅಂದರೆ ಆ ವೈರಾಗ್ಯದ ಭಾವ ದೃಢವಾಗಿದ್ದರೆ ಅಂತಃಕರಣದಲ್ಲಿ, ಅವನಿಗಿನ್ನೇನು ಬೇಡ, ಅವನ ದೇಹದ ಈ ಬೆವರಿನ ವಾಸನೆಯಿಂದಲೇ ವೈರಾಗ್ಯ ಬಂದುಬಿಡ್ತದೆ ಅಂತ. ಮೇಲ್ನೋಟಕ್ಕೆ ನಮಗೆ ಏನಪ್ಪ ಇದು ಹಿಂಗೆ ಹೇಳ್ತಾರೆ ಅಂತ ಅನಿಸುತ್ತೆ, ಬಟ್ ದಟ್ಸ್ ಅ ಫ್ಯಾಕ್ಟ್. ಹಾಗಾಗಿ ಇದು ಮಲಮಯ ಅಲ್ಲ ಅಂತ ಹೇಳೋದಾದರೂ ಹೇಗೆ? ಒಳಗಡೆ ಅಷ್ಟು ತುಂಬಿ ಇದ್ದಿದ್ದರಿಂದ ತಾನೇ ಹೊರಗಡೆ ಇಷ್ಟು ಬರ್ತಾ ಇರೋದು. ಒಳಗಡೆ ಇಲ್ಲದೆ ಇರೋದು ಹೊರಕ್ಕೆ ಬರುತ್ತಾ? ಇಲ್ಲ. ಆದ್ದರಿಂದ ಇಷ್ಟು ಈ ಶ್ಲೋಕದ ಅರ್ಥ. ಮತ್ತು ಬೇರೆ ವಿಷಯವನ್ನೆಲ್ಲ ನಾನು ಆವಾಗ ಪಂಚಕೋಶದ ವಿಚಾರ ಹೇಳಬೇಕಿದ್ರೆ ಎಷ್ಟೆಷ್ಟು ಗ್ರಾಮು, ಎಷ್ಟೆಷ್ಟು ತೊಲೆ, ಎಷ್ಟೆಷ್ಟು ತಸು ಇದೆ ಅಂತೆಲ್ಲ ಆಗ ಲೆಕ್ಕ ಹಾಕಿ ಹೇಳಿದ್ದೇನೆ ಹೀಗೆ ಅಂತ. ಇನ್ನು ಅದರ ಜೊತೆಗೆ ಉಗುರು ಅದೂ ಸಹ ಮಲವೇ, ಕೇಶ ಅದೂ ಸಹ ಮಲವೇ. ಅವುಗಳ ಮಲ ಅಂತ ಹೇಗೆ ಗೊತ್ತಾಗುತ್ತೆ? ಅವುಗಳನ್ನು ಸುಟ್ಟಾಗ ಗೊತ್ತಾಗುತ್ತೆ, ದುರ್ವಾಸನೆ ಹೊಡೆಯುತ್ತೆ. ಯಾವುದು ಮಲದಿಂದ ಕೂಡಿರುತ್ತೋ ಅದು ತಾನೇ ದುರ್ವಾಸನೆ ಹೊಡೆಯುತ್ತೆ. ಯಾವುದು ನಿರ್ಮಲವಾಗಿರುತ್ತೋ ಅದರಿಂದ ದುರ್ವಾಸನೆ ಬರುವುದಿಲ್ಲ. ಆದರೆ ನಾವೇನು ಮಾಡ್ತೇವೆ ಕೇಳಿದರೆ, ಇದು ಎರಡನ್ನೂ ಸಹ ಅತ್ಯಂತ ಹೆಚ್ಚಾಗಿ ಪ್ರೀತಿಸ್ತೇವೆ. ಎರಡಕ್ಕೂ ಚೆನ್ನಾಗಿ ಬಣ್ಣ ಹಚ್ಚುತ್ತೇವೆ. ಯಾಕೆ? ಆ ಮಲವನ್ನು ಮುಚ್ಚೋದಕ್ಕೆ. ವಿವೇಕ ಚೂಡಾಮಣಿ ಹೇಳುತ್ತೆ, ಜಹಿ ಮಲಮಯ. ಅಂದರೆ ಅದರ ಬಗ್ಗಿರುವಂತಹ ಅಟ್ಯಾಚ್ಮೆಂಟನ್ನು ಬಿಟ್ಟು ಬಿಡು, ವ್ಯಾಮೋಹವನ್ನು ಬಿಡು. ಯಾಕೆ ಅಂದರೆ ವಯಸ್ಸಾಗ್ತಾ ಆಗ್ತಾ ಬಂದಮೇಲೆ ಕೂದಲು ಬೆಳ್ಳಗಾಗೋದು ಅದು ಲೋಕ ಸಿದ್ಧವಾದ ಅನುಭವ. ನೀನು 60 ಆದಮೇಲೂ ಸಹ ಅದು ಬೆಳ್ಳಗಾಗಬಾರದು, ಕಪ್ಪೇ ಆಗಿರಬೇಕು ಅಂತ ಬಣ್ಣ ಹೊಡಿತಾನೆ ಇದ್ದರೆ ಅದು ಹೊಡೆಸ್ಕೊಂಡು ತಪ್ಪಿಗೆ ಯಾವತ್ತು ನೀವು ಹೊಡೆಯಲ್ಲೋ ಕಾಯ್ತಾ ಇರುತ್ತೆ ತನ್ನ ಸ್ವರೂಪವನ್ನು ತೋರಿಸೋದಕ್ಕೆ ಹೀಗೆ ಅಂತ. ಸಾರಿ, ತಪ್ಪು ತಿಳ್ಕೊಳ್ಬೇಡಿ. ಯಾಕೆಂದರೆ ಸತ್ಯ ಸತ್ಯವೇ. ಅದನ್ನು ನೀವು ಎಷ್ಟು ಮುಚ್ಚಿಟ್ಟರೂ ಸಹ ಎಲ್ಲೋ ಒಂದು ಕಡೆಗೆ ಅದು ತೆರೆದುಕೊಳ್ಳುತ್ತೆ. ಮತ್ತು ಆ ಉಗ್ರ ಕಥೆನೂ ಹಾಗೇನೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಮಲ ಅಂತ ಹೇಳ್ತಾ ಕೇಳಿದರೆ, ನೀವು ಯಾವುದಾದ್ರೂ ಧಾರ್ಮಿಕ ಕಾರ್ಯವನ್ನು ಮಾಡುವ ಪ್ರಸಂಗದಲ್ಲಿ ನೀವು ಅಕಸ್ಮಾತ್ ಹೀಗೆ ತಲೆಯನ್ನಾರು ಮುಟ್ಟುಕೊಂಡ್ರೆ ಕೈ ತೊಳ್ಕೊಳ್ಬೇಕು ಅಂತ ಹೇಳುತ್ತೆ. ಅಷ್ಟರ ಮಟ್ಟಿಗೆ ಇಂತಹ ಮಲಮಯವಾದಂತಹ ಶರೀರದಲ್ಲಿ ನೀನು ತಾನು ಎನ್ನುವಂಥ ಈ ಭಾವನೆಯನ್ನು ಜಹಿ, ಈ ಅಟ್ಯಾಚ್ಮೆಂಟನ್ನು ಬಿಟ್ಟು ಬಿಡು, ಇಟ್ಕೊಳ್ಬೇಡ. ಜಹಿ ಮಲಮಯ ಕೋಶೇ, ಯಾವುದನ್ನು? ಅಹಂಧಿಯೋತ್ಥಾಪಿತ ಆಶಾಂ. ಆಶಾ ಅಂದರೆ ಅಭಿಮಾನ, ಅದನ್ನೇ ಹೇಳಿದೆ ಅಟ್ಯಾಚ್ಮೆಂಟ್ ಅಂತ. ಅಲ್ಲ, ಯಾಕ್ರಿ ಇದನ್ನೇ ಹೇಳ್ತಾರೆ? ಇನ್ನೇನಾದ್ರು ಬಿಡು ಅಂತ ಹೇಳೋಕ್ಕಾಗಲಿಲ್ವಾ? ಸ್ವಾರಸ್ಯ ನೋಡಿ. ಇಷ್ಟೆಲ್ಲ ಮಲಪೂರ್ಣವಾದಂತಹ ಶರೀರ ನಮಗೆ ಇದಷ್ಟು ಪ್ರೀತಿಯಾದದ್ದು ಪ್ರಪಂಚದಲ್ಲಿ ಇನ್ನೊಂದು ಯಾವುದೂ ಇಲ್ಲ ಕಣ್ರಿ. ಜವಾನರಿಂದ ಹಿಡಿದು ದಿವಾನರವರೆಗೂ ಸಹ. ಜವಾನನ ಬಟ್ಟೆ ಕೊಳೆ ಆಗಿರುತ್ತೆ, ಅವರು ಸೆಂಟ್ಗಿಂಟ್ ಹಾಕ್ಕೊಂಡು ಒಂಥರ ಅಡ್ಡು ಸುಳಿದ್ರೆ ಬಡ್ಡಿನಾಥ ಅಂತ ಹೀಗಾಗ್ತಾ ಇರುತ್ತೆ ಅನ್ನೋದು ಬಿಟ್ಟರೆ ಸಮಾನವೇ. ಎಲ್ಲ ದೇಹವೂ ಸಹ ಮಲಮಯವೇ. ಯಾಕೆ ಇದನ್ನು ಹೇಳ್ತಾರೆ ಅಂತಂದರೆ, ವೈರಾಗ್ಯ ಅಕಸ್ಮಾತ್ತಾಗಿ ಬರುವಂತಿದ್ದರೆ, ಬರಬೇಕು ಅಂತಲ್ಲ, ಬಂದ್ಬಿಡ್ಲಿ ಅಂತ. ಆದರೆ ನಾವೇನು ಅಷ್ಟು ಸುಲಭಕ್ಕೆ ಸೋಲೋರ? ವೈರಾಗ್ಯ ಬರೋದೇ ಇಲ್ಲ. ಅದು ವೈರಾಗ್ಯದ ಬಗ್ಗೆನೇ ವೈರಾಗ್ಯ ಬಂದುಬಿಡ್ತದೆ ನಮಗೆ ಅಷ್ಟೇ ಹೊರತೂ ಸಹ ಇದ್ರ ಬಗ್ಗೆ ವೈರಾಗ್ಯ ಬರುವುದಿಲ್ಲ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಜಹಿ ಮಲಮಯ ಕೋಶೇ ಅಹಂಧಿಯೋತ್ಥಾಪಿತಾಶಾಂ, ಈ ಮಲಮಯದಿಂದ ಕೂಡಿದಂತಹ ಸ್ಥೂಲ ಶರೀರದಲ್ಲಿ ನಾನು ಎನ್ನುವಂತಹ ಈ ಭಾವನೆಯನ್ನು ಬಿಟ್ಟು ಬಿಡು. ಇದನ್ನು ಹಿಂದೆ 290ನೇ ಶ್ಲೋಕ ಒಂದ್ಸಲ ಹೋಗಿಬಿಡೋಣ. ಅಲ್ಲಿ ಈ ಮಾತನ್ನು ಹೇಳಿತ್ತು. 290ನೇ ಶ್ಲೋಕ. ಅದಾದಮೇಲೆ ಮತ್ತೆ ಇಲ್ಲಿ ಅದನ್ನು ಎಚ್ಚರಿಸ್ತಾರೆ ನಮಗೆ ನೋಡಿ. ಸ್ವಪ್ರಕಾಶ ಮಧಿಷ್ಠಾನಂ ಸ್ವಯಂಭೂಯ ಸದಾತ್ಮನ ಬ್ರಹ್ಮಾಂಡಮಪಿ ಪಿಂಡಾಂಡಂ ತ್ಯಜ್ಯತಾಂ ಮಲಭಾಂಡವತ್. ಇದೆಂಥದ್ದು ಈ ದೇಹ ಕೇಳಿದರೆ?
ಮಲ ತುಂಬಿಟ್ಟ ಭಾಂಡ ಗಡಿಗೆ ಅಂತ. ಹಾಗಿದೆ, ಇದರ ಮೇಲೆ ನೀನು ಪ್ರೀತಿಯನ್ನು ಇರಿಸ್ಕೊಳ್ತೀಯಾ? ಹಾಗಾಗಿ ಇಂಥ ಸ್ಥೂಲ ಶರೀರದ ಮೇಲೆ ನೀನು ಅಭಿಮಾನವನ್ನು, ನಾನು ನನ್ನದು ಎನ್ನುವಂಥ ಈ ಭಾವನೆಯನ್ನು ಬಿಟ್ಟುಬಿಡು. ಅದಾದಮೇಲೆ ಮುಂದೇನು ಬಿಡಬೇಕು ಹಾಗಿದ್ರೆ ಅಂತ ಶಿಷ್ಯ ಕೇಳಿದ. ಅದನ್ನು ನಾಳೆ 6:30 ಹೇಳ್ತೇನೆ ಅಂತ. ಅಲ್ಲಿಯವರೆಗೆ ನಿಮಗೆಲ್ಲ ನಮಸ್ಕಾರಗಳು.